गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्रीगुरवे नमः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहैः। ॐ शान्तिः शान्तिः शान्तिः। ॐ नमो भगवते वैवस्वताय मृत्यवे ब्रह्मविद्याचार्याय नचिकेतसे च। ॐ नमो भगवते वैवस्वताय मृत्यवे ब्रह्मविद्याचार्याय नचिकेतसे च। ॐ नमो भगवते वैवस्वताय मृत्यवे ब्रह्मविद्याचार्याय नचिकेतसे च। ॐ ಒಂದು ನಿಮಿಷ ಇಲ್ಲಿ ಸೇಮ್ ಆಸ್ ಏನು ನೋಡುವೆ ಎಕ್ಸ್ಟರ್ನಲ್ ಮೈಕ್ರೋಫೋನಾ ಇದು ಕನೆಕ್ಟ್ ಮಾಡಿದ್ದೀನಿ. ಇವಾಗ ಕೇಳಿಸ್ತಾ ಇದೆಯಾ ನನ್ನ ಮಾತು? ಓಕೆ ಸರ್. ಕಠೋಪನಿಷತ್ ಮೊದಲನೇ ಅಧ್ಯಾಯದ 2ನೇ ವಲ್ಲಿ 6 ಮಂತ್ರಗಳನ್ನು ನೋಡಿದ್ವಿ. ನಿನ್ನೆ ಅವಿದ್ಯಾಮಂತರೆ ವರ್ತಮಾನ, ಅರ್ಥಕಾಮದಲ್ಲಿ ಇರುವಂಥವರಿಗೆ ಈ ವೇದಾಂತ ಮಾರ್ಗ ಬಹಳ ಕಷ್ಟ ಅಂತ ಮಂತ್ರ. ಅದಕ್ಕೆ ನಾವು ನೋಡಿರುವಂತಹ ಅರ್ಥಕಾಮದಲ್ಲಿಯೇ ಮನಸ್ಸಿರೋವರೆಗೂ ಹೌದು ಕಷ್ಟ, ಪ್ಲಸ್ ಸಕಾಮ ಕರ್ಮವನ್ನ ಮಾಡ್ತಿರೋವ್ರಿಗೂ ಕಷ್ಟ. ಸಕಾಮ ಕರ್ಮ ಇಸ್ಕೊಳ್ಟು ಇಚ್ಛಾಪೂರ್ತಿಯಿಂದ ಮಾಡುವಂತಹ ಕೆಲಸವೆಲ್ಲ ಮೋಕ್ಷಕ್ಕೆ ಸ್ವಲ್ಪ ದೂರವೇ, ಅದರಿಂದ ಅದು ಆಗೋದಿಲ್ಲ ಅಂತ ಹೇಳಿ ನೋಡಿದ್ವಿ. ಅವಿದ್ಯಾಮಂತರೇ ವರ್ತಮಾನ, ಮತ್ತೆ ಸ್ವಯಂ ಧೀರಾಹ ಪಂಡಿತಂ ಮನ್ಯಮಾನಾಹ. ಒಂದನ್ನ ನಾವು ಸುಮಾರು ವರ್ಷದಿಂದ ಮಾಡ್ಕೊಂಡು ಬರ್ತಿದೀವಿ, ಆಮೇಲೆ ಯಾರೊಬ್ರು ಅದು ನೀವು ಮಾಡ್ತಿರೋದು ಸರಿ ಇಲ್ಲ ಅಂತಂದ್ರೆ ಅದು ಒಪ್ಕೊಳ್ಳೋಕೆ ನಮಗೆ ಫಸ್ಟ್ ಆಗಲ್ಲ. ಇಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಿದೀವಿ, ಸರಿ ಇಲ್ಲ ಅಂತ ಹೇಳ್ತೀರಾ ಅಂತ ಆಗತ್ತೆ. ಸೊ ಸ್ವಯಂ ಧೀರ ಅವರೇ ಕನ್ಸಿಡರ್ ಮಾಡ್ಬಿಟ್ಟಿರ್ತಾರೆ ನಾನ್ ಶ್ರೇಷ್ಠ ಹಾಗೆ ಅಂತ. ಸೊ ಅವ್ರನ್ನ ಚೇಂಜ್ ಮಾಡೋದು ಬಹಳ ಕಷ್ಟ. ಇರಲಿ, ಅದು ಆಗಲ್ಲ ಅಂತ ನೋಡಿದ್ವಿ. ಆಮೇಲೆ 6ನೇ ಮಂತ್ರದಲ್ಲಿ ಬಾಲಂನ ಪ್ರತಿಭಾತಿ, ಸಾಂಪರಾಯ ಬಾಲಂನ ಪ್ರತಿಭಾತಿ ಅಂದ್ರೆ ಈ ಉತ್ತಮವಾದ ಮೋಕ್ಷ ಪುರುಷಾರ್ಥವನ್ನ ಮಕ್ಕಳಿಗೆಲ್ಲ ಅರ್ಥ ಆಗೋದು ಬಹಳ ಕಷ್ಟ. ಅಂದ್ರೆ ಮಕ್ಕಳ ತರ ಬಿಹೇವ್ ಮಾಡೋರಿಗೆ ಬಹಳ ಕಷ್ಟ. ಚೈಲ್ಡಿಶ್ ಬಿಹೇವಿಯರ್ಗೂ ಆಗಲ್ಲ. ಅಂದ್ರೆ ನಾವೆಲ್ಲ ನಿಮ್ಮ ಮಕ್ಕಳು ನೋಡಬಾರ್ದು, ನಾವೆಲ್ಲ ಚೈಲ್ಡಿಶ್ ತಾನೆ. ವೇದಾಂತ ದೃಷ್ಟಿಲಿ ನಾವೆಲ್ಲರೂ ಚೈಲ್ಡಿಶ್, ಮೆಚುರಿಟಿ ಇಲ್ಲ ನಮ್ಗೆ ಈ ವಿಚಾರದಲ್ಲಿ. ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳಿದೆ ನೆನ್ನೆ. ಪೂರ್ತಿ ತ್ಯಾಗದ ಮನೋಭಾವ ಇರಬೇಕು. ಮೋಕ್ಷವೇ ಬೇಕು, ಮತ್ತೇನು ಬೇಡ, ಅದೇ ಯೋಗಕ್ಷೇಮಂ ವಹಾಮ್ಯಹಂ. ಅಂಥವ್ರು ನಂಬಲಿಲ್ಲ ಅಂದ್ರೆ ಅಯಂ ಪರ ಲೋಕ ನಾಸ್ತಿ ಇತಿ ಮಾನಿ, ಮತ್ತೆ ಮತ್ತೆ ಹುಟ್ಟುತ್ತಾರೆ, ಮತ್ತೆ ಮತ್ತೆ ಬರ್ತಾರೆ, ನನ್ನ ವಶದಲ್ಲಿ ಸಿಕ್ಕಾಕೊಳ್ತಾರೆ, ಎಲ್ಲರೂ ಯಮನ ವಶದಲ್ಲಿರ್ತಾರೆ ಹಾಗೆ ಅಂತ. ಇಷ್ಟು ನೆನ್ನೆ ನೋಡಿದ್ವಿ. ಇವತ್ತು ಕಂಟಿನ್ಯೂ ಮಾಡುವ, ಯಾಕಂದ್ರೆ ರನ್ ರೇಟ್ ಜಾಸ್ತಿ ಮಾಡ್ಕೊಳ್ಬೇಕು. ಈ ತರ ನಿಧಾನಕ್ಕೆ ಹೋದ್ರೆ ಸೆಪ್ಟೆಂಬರ್ 15 ಒಳಗಡೆ, ನಾನು 10ನೇ ತಾರೀಕು ಒಳಗಡೆ ಮುಗಿಸ್ಬೇಕು ಅಂತ ಪ್ಲಾನ್ ಇದೆ. ಸೊ ಇವತ್ತಿಂದ 6-4 ಹೊಡಿಯುವ. ಶ್ರವಣಾಯಾಪಿ ಬಹುಬಿರ್ಯೋ ನ ಲಭ್ಯ ಶೃಣ್ವಂತೋಪಿ ಬಹವೋ ಯನ್ನ ವಿದ್ಯುಃ ಆಶ್ಚರ್ಯೋ ವಕ್ತಾ ಕುಶಲೋಸ್ಯ ಲಬ್ಧಾ ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟಃ. ಒಳ್ಳೆ ಮಂತ್ರ ಇದು, ಮನಪಾಠ ಮಾಡಿದ್ರೆ ಒಳ್ಳೇದು. ಆ ಶ್ರವಣ ಯಾಪಿ ಬಹುಬಿರ್ಯೋ ನ ಲಭ್ಯ ಶೃಣ್ವಂತೋಪಿ ಬಹವೋ ಯನ್ನ ವಿದ್ಯುಃ ಆಶ್ಚರ್ಯೋ ವಕ್ತಾ ಕುಶಲೋಸ್ಯ ಲಬ್ಧಾ ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟಃ.
ಸರಿ. ವೆರಿ ಇಂಪಾರ್ಟೆಂಟ್ ಮಂತ್ರ. ಈ ಮಂತ್ರ ಶಾಸ್ತ್ರವನ್ನ ಸ್ತುತಿ ಮಾಡ್ತಿದೆ. ಗುರು ಸ್ತುತಿ ನೋಡಿದ್ವಿ, ಶಿಷ್ಯನ ಸ್ತುತಿ ಹಿಂದಿನ ಸೆಕ್ಷನ್ ಅಲ್ಲೇ ನೋಡಿದ್ವಿ, ಶಾಸ್ತ್ರ ಸ್ತುತಿ. ಯಮ ಹೇಳ್ತಾನೆ, ದಿಸ್ ವೇದಾಂತ ಟೀಚಿಂಗ್, ವೇದಾಂತಕ್ಕೆ ಬರಬೇಕು, ಬಂದ್ಮೇಲೆ ಪಾಠವನ್ನ ಕಲಿಬೇಕು ಅಂತ ಸುಮಾರು ಜನಕ್ಕೆ ಆಸೆ ಇರೋದಿಲ್ಲ. ಮಾರ್ಗಕ್ಕೆ ಬರೋದೇ ಬಹಳ ಕಷ್ಟ, ಬಹಳ ಕಷ್ಟ. ಒಂದ್ಸತಿ ಹೇಳಿದ್ದೆ ಹಿಂದಿನ ಯಾವಾಗ್ಲೂ, ಒಂದ್ ಕಡೆ ವೇದಾಂತ ಪಾಠ ಆಗ್ತಿದೆ ಅಂತಂದ್ರೆ ಅಲ್ಲಿ ಜಾಸ್ತಿ ಜನ ಇದ್ದಾರೆ ಅಂದ್ರೆ ಅದು ವೇದಾಂತ ಪಾಠ ಅಲ್ಲ ಅಲ್ವಾ? ಯಾರು ಹೇಳಿದಿ ಮಾತು? ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್. ವೇದಾಂತಕ್ಕೆ ಯಾವಾಗ್ಲೂ ಜನ ಕಮ್ಮಿ ಇರಬೇಕು. ವೇದಾಂತವನ್ನು ಗುರು ಹೇಳ್ತಿದ್ದಾರೆ, ಅಲ್ಲೂ ಸಾವಿರಾರು ಜನ ಇದ್ದಾರೆ ಅಂದ್ರೆ ದಟ್ ಇಸ್ ನಾಟ್ ವೇದಾಂತ, ಇಟ್ ಮೈಟ್ ಬಿ ಸಮ್ ಪುರಾಣ ಕಥೆಯಲ್ಲಿ. ಯಾಕಂದ್ರೆ ಸಬ್ಜೆಕ್ಟ್ ಇಸ್ ವೆರಿ ರೇರ್ ಅಂಡ್ ಸಟಲ್. ರಾಮಾಯಣದ ಬಗ್ಗೆನೋ ಮಹಾಭಾರತದ ಬಗ್ಗೆನೋ ಭಾಗವತದ ಬಗ್ಗೆನೋ ಯಾವ್ದೋ ಒಂದು ಕಥೆಯನ್ನು ಹೇಳಿದ್ರೆ ಯು ಕ್ಯಾನ್, ಆ ಕಥೆಯೆಲ್ಲ ಚಿಕ್ಕ ವಯಸ್ಸಿಂದ ಕೇಳಿರ್ತೀವಿ, ಅದನ್ನ ಆಬ್ಜೆಕ್ಟಿಫೈ ಮಾಡ್ಬೋದು. ವೇದಾಂತ ಎಲ್ಲ ಆಬ್ಜೆಕ್ಟಿಫೈ ಮಾಡ್ತೀರಾ? ಆತ್ಮದ ಬಗ್ಗೆ ಹೌ ಕ್ಯಾನ್ ಯು ಆಬ್ಜೆಕ್ಟಿಫೈ? ಯೋಚನೆ ಮಾಡಿ. ಈ ಮಾರ್ಗಕ್ಕೆ ಬರದೆ ಬಹಳ ಕಷ್ಟ. ಶ್ರವಣಾಯಾಪಿ ಬಹುಭಿರ್ಯೋ ನ ಲಭ್ಯ. ಮೋಕ್ಷವೇ ಪುರುಷಾರ್ಥ. ಧರ್ಮ ಅರ್ಥ ಕಾಮ ಮೋಕ್ಷ 4 ಇದೆ. ಮೋಕ್ಷವೇ ಪ್ರಧಾನ ಪುರುಷಾರ್ಥ ಅಥವಾ ಪರಮ ಪುರುಷಾರ್ಥ. ಅದನ್ನ ನಾನು ಗಳಿಸ್ಲೇಬೇಕು. ಎಷ್ಟು ಜನಕ್ಕೆ ಆಸೆ ಇದೆ? ಅರ್ಥಕಾಮದಲ್ಲಿಯೇ ಮನಸ್ಸು ಇದ್ಬಿಟ್ರೆ ಸುಮಾರು ಜನಕ್ಕೆ, 100 ಜನ ಅಂತ ತಗೊಂಡ್ರೆ 90 ಜನ ಅರ್ಥಕಾಮದಲ್ಲಿಯೇ ಇದ್ಬಿಟ್ರೆ ಆ ಕ್ರೌಡೆ ಹೋಯ್ತಲ್ಲ ಅಲ್ಲಿ. ಇನ್ನು 9 ಜನ ಧರ್ಮದಲ್ಲಿಯೇ ಇರ್ತಾರೆ. ಇನ್ 1% ಅಲ್ಲಿ ಅರ್ಧ ಜನ ಸಕಾಮ ಧರ್ಮದಲ್ಲಿ ಇರ್ತಾರೆ. ಇನ್ ಅರ್ಧದಲ್ಲಿ ಇನ್ನೊಂದು 1/4%, ನಾ ಹೇಳ್ತಾರೆ 99.99 ಅಲ್ಲಿ ಕಾಲು ಅರ್ಧ, ಅದನ್ನ ಬೈಫರ್ಕೇಟ್ ಮಾಡ್ತಾ ಇದ್ದೇನೆ, ನಿಷ್ಕಾಮ ಧರ್ಮದಲ್ಲಿ ಇರ್ತಾರೆ. ಎಲ್ಲೋ ರೇರೆಸ್ಟ್ ಆಫ್ ದಿ ರೇರೆಸ್ಟ್ ವೇದಾಂತವನ್ನ ಕೇಳಬೇಕು ಅಂತ ಮನಸ್ಸು ಬರೋದು ಬಹಳ ಬಹಳ ವಿರಳ. ವಿವೇಕ ಚೂಡಾಮಣಿ ನೋಡಿದ್ವಿ, ಶ್ಲೋಕ ಯಾವುದು? ವಿವೇಕ ಚೂಡಾಮಣಿ ಮರ್ತೋಯ್ತು ಸ್ವಾಮೀಜಿ, ಮರ್ತೋಯ್ತು. ನೀವು ಈ ತರ ಎಲ್ಲ ಪ್ರಶ್ನೆ ಕೇಳಬಾರ್ದು ನಮ್ಮನ್ನ. ನೀವು ಹೇಳ್ತಾ ಹೋಗ್ತಾ ಇರಬೇಕು, ನಾವು ಕೇಳ್ತಾ ಇರಬೇಕು. ಸ್ಟಾರ್ಟಿಂಗ್ ಅಲ್ಲೇ ಬರುತ್ತಲ್ಲ, ಅಲ್ಲಲ್ಲ, ದುರ್ಲಭಂ ತ್ರಯಮೇ ವೈತತ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶ್ರಯ. ದುರ್ಲಭಂ, ರೇರೆಸ್ಟ್ ಆಫ್ ದಿ ರೇರೆಸ್ಟ್. ಪ್ರಪಂಚದಲ್ಲಿ ಎಲ್ಲವನ್ನೂ ಇನ್ ಪ್ಲೆಂಟಿ ಯು ಕ್ಯಾನ್ ಸಿ, ಮನಿ ಯು ಕ್ಯಾನ್ ಸಿ ಇನ್ ಪ್ಲೆಂಟಿ. ಈಗ ಬಿಜೆಪಿ ಗವರ್ಮೆಂಟ್ ಸೌತ್ ಅಲ್ಲಿ KA ಪಾಲ್ ನ ಕರ್ಕೊಂಡ್ ಬಂದಿದ್ದಾರೆ, ಡಾಕ್ಟರ್ ಚಂದ್ರಶೇಖರ್ನ ಅವ್ರನ್ನ ಆಪೋಸಿಟ್ ನಿಲ್ಸೋದಕ್ಕೋಸ್ಕರ. ಗೊತ್ತಾ ಯಾರು KA ಪಾಲ್? ಹಿ ವಾಸ್ ಎ ಕ್ರಿಶ್ಚಿಯನ್ ಮಿಷನರಿ. ಅವ್ರನ್ನ ಬಿಜೆಪಿ ಹ್ಯಾಸ್ ಬ್ರಾಟ್ ಹಿಮ್ ಬಿಕಾಸ್ ಸೌತ್ ಅಲ್ಲಿ ಗೆಲ್ಬೇಕು ಇವಾಗ ಅಂತ ಒಂದು ಸ್ಟ್ರಾಟಜಿ. ಆಯ್ತಾ? ಏನ್ ಸ್ವಾಮೀಜಿ ನೀವು ಇದು ಪಾಠ ಮಾಡಿದ್ರೆ ಇದೆಲ್ಲ ಹೇಳ್ತೀರಾ? ಅದು ಹಾಗೇನೆ. ಅವರಲ್ಲಿ 2008 ಅಲ್ಲಿ ಮೋದಿ ಅಲ್ಲೇ ಗುಜರಾತ್ ಅಲ್ಲಿ ಅರ್ಥಕ್ವೇಕ್ ಆದಾಗ ಕ್ರೋರ್ಸ್ ಆಫ್ ಫಂಡ್ಸ್ ಇವ್ರು ಕೊಟ್ರು. ನೋಡಿ, ಯಾತಕ್ಕೆ ಹೇಳಿದ್ರೆ ಬರ್ತಾಯ್ತು, ಯಾತಕ್ಕೆ ಹೇಳಿದೆ ಇದು? ಕರೆಕ್ಟ್, ದುರ್ಲಭಂ. ದುಡ್ಡು ಪ್ಲೆಂಟಿ ಆಗಿದೆ, ಜನಗಳಲ್ಲಿ ದುಡ್ಡು ಸಾಕಷ್ಟಿದೆ, ರಿಸೋರ್ಸಸ್ ಆರ್ ದೇರ್, ಎಲ್ಲಾ ತರದ ಧಾನ್ಯಗಳೆಲ್ಲ ಇದೆ. ಆದ್ರೆ 3 ಬಹಳ ಬಹಳ ರೇರ್. KA ಪಾಲ್ಗೆ ಅದಕ್ಕೆ ಶುರು ಮಾಡಿದೆ. ಅವನಂತರ ಎಷ್ಟು ದುಡ್ಡಿದೆ ಅಂತ ಗೊತ್ತಾ? ಲೆಕ್ಕವಿಲ್ಲ. ಇವತ್ತು ಆರ್ಟಿಕಲ್ ಓದ್ತಿದ್ದೆ ಬೆಳಗ್ಗೆ ಟೈಮ್ಸ್ ನಾವಲ್ಲಿ, ಅದೆಲ್ಲ ಕೊಟ್ಟಿದ್ದ ಅವನು. ಇರ್ಲೇಬೇಕಲ್ವ, ನಮ್ದೆಲ್ಲ ಅವ್ರ ತಾನೇ ಇರೋದು. ನಾವೆಲ್ಲ ಕೊಟ್ಟಿರ್ತೀವಲ್ಲ ಚರ್ಚ್ಗಳಿಗೆ, ದೇವಸ್ಥಾನಕ್ಕೆಲ್ಲ ಕೊಡಲ್ಲ, ನಾವು ಚರ್ಚ್ಗಳಿಗೆ ಕೊಡೋದು. ಸೊ ಎಲ್ಲ ರಿಸೋರ್ಸಸ್ ಇರುತ್ತೆ ನಮ್ಮ ಹತ್ರ, ಆದ್ರೆ 3 ರಿಸೋರ್ಸಸ್ ಇಲ್ಲ. ದುರ್ಲಭಂ 3. ತ್ರಯಂ ಏತತ್ ದೈವಾನುಗ್ರಹ ಹೇತುಕಂ. ಇಲ್ಲಿ ದೈವಾನುಗ್ರಹ ಹೇತುಕಂಗೆ ಏನು ಹಾಕೊಳ್ಬೇಕು? ಭಗವಂತನಿಂದ ಅಂತ ಹಾಕೊಳ್ಬಾರ್ದು,
ಪುಣ್ಯದಿಂದ ಅಂತ ಹಾಕೊಳ್ಬೇಕು. ನಿಷ್ಕಾಮ ಕರ್ಮದಿಂದ, ನನ್ನ ಇಂಟರ್ಪ್ರಿಟೇಷನ್, ನಿಷ್ಕಾಮ ಕರ್ಮದಿಂದ ಮಾಡುವಂತಹ ಪುಣ್ಯದಿಂದ 3 things ಆರ್ ವೆರಿ ರೇರ್. ಮನುಷ್ಯತ್ವ, ಮಾನವೀಯತೆ ವೆರಿ ವೆರಿ ಇಂಪಾರ್ಟೆಂಟ್. ಹ್ಯೂಮನ್ ಕ್ವಾಲಿಟೀಸ್, ಹ್ಯೂಮನ್ ವ್ಯಾಲ್ಯೂಸ್, ಮನುಷ್ಯತ್ವಂ ಮುಮುಕ್ಷುತ್ವಂ, ಅದು ಹೇಳಕ್ ಬಂದೆ. ಮೋಕ್ಷ ಬೇಕು ಈ ಜನ್ಮದಲ್ಲಿ, ಮೋಕ್ಷವನ್ನ ಗಳಿಸ್ಲೇಬೇಕು ಅಂತ ಎಷ್ಟು ಜನಕ್ಕೆ, ಮೋಕ್ಷವೇ ಗೋಲು ಅಂತ ಎಷ್ಟು ಜನ ಇಟ್ಕೊಂಡಿದ್ದೀವಿ. ನಾನು ಅದಾಗ್ಬೇಕು, ಇದಾಗ್ಬೇಕು, ಮತ್ತೊಂದಾಗ್ಬೇಕು, ಮಗದೊಂದಾಗ್ಬೇಕು, ಸೆಟ್ಲ್ ಆಗ್ಬೇಕು. ಎಲ್ಲ ಸೆಟ್ಲ್ ಆಗ್ತೀರಾ ಸ್ವಾಮಿ? ಏನು, ವಾಟ್ ಈಸ್ ದಿ ಸೆಟಲ್ಮೆಂಟ್? ಎವ್ರಿ ಸೆಟಲ್ಮೆಂಟ್ ಆಫ್ ಯುವರ್ಸ್ ವಿಲ್ ಮೇಕ್ ಯು ಅನ್ಸೆಟಲ್ಡ್ ಫಾರ್ ದಿ ನೆಕ್ಸ್ಟ್ ಪ್ರಾಜೆಕ್ಟ್. ಎವ್ರಿ ಸೆಟಲ್ಮೆಂಟ್ ಆಫ್ ಯುವರ್ಸ್ ವಿಲ್ ಮೇಕ್ ಯು ಅನ್ಸೆಟಲ್ಮೆಂಟ್ ಫಾರ್ ದಿ ನೆಕ್ಸ್ಟ್ ಪ್ರಾಜೆಕ್ಟ್. ಈಗ ತಾತ್ಕಾಲಿಕವಾಗಿ ನಾ ಸೆಟ್ಲ್ ಆದೆ, ಹೊಸ ಮನೆ ತಗೊಂಡ್ರಿ ಅಂತ ಇಟ್ಕೊಳ್ಳಿಪ್ಪ, ತಗೊಂಡ್ರಿ ಹೊಸ ಮನೆಯನ್ನ, ಹಬ್ಬ ಮನೆ ಮಾಡಿದ್ವಿ. ನೆಕ್ಸ್ಟ್ ಸೆಟಲ್ಮೆಂಟ್ ಫಾರ್ ದಿ ನೆಕ್ಸ್ಟ್ ಪ್ರಾಜೆಕ್ಟ್ ಏನು? ಫರ್ನಿಚರ್ ತಗೊಳ್ಬೇಕು. ಇದು ಹೇಳ್ತಾ ಹೋದ್ರೆ 8:30ವರೆಗೂ ಟೈಮ್ ಆಗೋಗುತ್ತೆ. ಎವ್ರಿ ಸೆಟಲ್ಮೆಂಟ್ ಈಸ್ ಅನ್ ಅನ್ಸೆಟಲ್ಮೆಂಟ್ ಫಾರ್ ದಿ ನೆಕ್ಸ್ಟ್ ಪ್ರಾಜೆಕ್ಟ್ ಆರ್ ನೆಕ್ಸ್ಟ್ ಡಿಸೈರ್. ಮೋಕ್ಷವೇ ಬೇಕು ಅಂತ ಎಲ್ಲಿ? ಮನುಷ್ಯತ್ವಂ ಮುಮುಕ್ಷುತ್ವಂ, ಆಮೇಲೆ ಮಹಾಪುರುಷ ಸಂಶಯ. ಮಹಾಪುರುಷ ಇಸಿಕೊಂಡು ಸತ್ಪುರುಷ. ಒಳ್ಳೆ ಗುರು ಸಿಗ್ಬೇಕು ಅನ್ನೋದಕ್ಕೆ ಬಹಳ ಪುಣ್ಯ ಮಾಡಿರ್ಬೇಕು. ಇದ್ದಾರಲ್ಲ ಸ್ವಾಮೀಜಿ, ಎಷ್ಟು ಜನ ಗುರುಗಳೆಲ್ಲ ಇದ್ದಾರೆ. ಅವರು ನೀವು ಅನ್ಕೊಂಡು ಕರೆದಿದ್ದಾರೆ ಗುರು ಅಂತ, ಅದು ತಪ್ಪು. ಈ ಗುರು ಏನು ಅಂತ ಈ ಯಮನ ಈ ಮುಂದಿನ ಮಂತ್ರಗಳಲ್ಲಿ ಹೇಳ್ತಾನೆ, ಯಾರನ್ನ ಗುರು ಅಂತ ಕರಿಬೇಕು. ನನ್ನ ಮಾತಲ್ಲ, ಯಮನ್ ಮಾತು ಮುಂದೆ ಬರುತ್ತೆ, ಅವಾಗ ನೋಡ. ಅಂದ್ರೆ ಮೋಕ್ಷ ಪುರುಷಾರ್ಥ ಮತ್ತೆ ಮೋಕ್ಷವನ್ನು ಹೇಳ್ಕೊಡುವಂತಹ ಗುರು ಬಹಳ ಸರಳ, ವಿರಳ. ಮೋಕ್ಷವನ್ನೇ ಪುರುಷಾರ್ಥ ಅಂತ ಗಳಿಸದ್ಮೇಲೆ, ಅಂತ ಪುರುಷಾರ್ಥ ಅಂತ ಗೋಲ್ ಮಾಡ್ಕೊಂಡ್ಮೇಲೆ ಅದನ್ನ ಗಳಿಸ್ಬೇಕು ಅನ್ನೋದಕ್ಕೆ ಮಾರ್ಗ ಹುಡುಕ್ಬೇಕಲ್ಲ, ಇನ್ನ ವಿರಳ. ಧರ್ಮಾರ್ಥ ಕಾಮ ಮೋಕ್ಷದಲ್ಲಿ ಮೋಕ್ಷ ಇಸ್ ದಿ ಹೈಯೆಸ್ಟ್. ಐ ವಾಂಟ್ ಇನ್ ದಿಸ್ ಬರ್ತ್ ಇಟ್ ಸೆಲ್ಫ್ ಅಂತ ಅಂದ್ಮೇಲೆ ಹೌ ಟು ಅಪ್ರೋಚ್ ದಟ್, ಆ ಬುದ್ಧಿ ಇರಲ್ಲ ಎಷ್ಟೋ ಜನಕ್ಕೆ. ಎಷ್ಟೊಂದು ವ್ಯೂಸ್ ಮೋಕ್ಷದ ಬಗ್ಗೆ, ಮೋಕ್ಷದ ಸ್ವರೂಪದ ಬಗ್ಗೆ ಎಲ್ಲಾ ಕಡೆ ನಾ ಹೇಳ್ತಾನೆ ಬರ್ತಿದ್ದೀನಿ. ಇಲ್ಲೂ ಮತ್ತೆ ಅದನ್ನೇ ಹೇಳ್ತೀನಿ. ಎಷ್ಟು ಪಾತ. ಎನ್ಕ್ವೈರಿಯಿಂದ ಮೋಕ್ಷ, ಜಪದಿಂದ ಮೋಕ್ಷ, ಧ್ಯಾನದಿಂದ ಮೋಕ್ಷ, ನಾಮ ಸಂಕೀರ್ತನೆಯಿಂದ ಮೋಕ್ಷ, ಸಮಾಧಿಯಿಂದ ಮೋಕ್ಷ. ಯೋಚನೆ ಮಾಡಿ. ಆಲ್ ಸೀನಿಯರ್ ಸ್ಟೂಡೆಂಟ್ಸ್, ಇಲ್ಲಿರೋರೆಲ್ಲ ಸೀನಿಯರ್ ಸ್ಟೂಡೆಂಟ್ಸ್, ಆದ್ರೂ ನಿಮ್ಮ ಮನಸ್ಸಲ್ಲಿ ದೇರ್ ಆರ್ ಡಿಫ್ರೆಂಟ್ ವೇಸ್ ಅಂತಿದೆ. ಕೆಲವರಿಗೆಲ್ಲ ಡಿಫ್ರೆಂಟ್ ವೇಸ್ ಇಲ್ಲ ಅಂದ್ರೂ ಬೋತ್ ಕ್ಯಾನ್ ಬಿ ಗೋ ಟುಗೆದರ್ ಸ್ವಾಮೀಜಿ. ಎರಡೂ ಹೋಗ್ಬೋದು, ಸಾಧ್ಯವೇ ಇಲ್ಲ. ನೀವು ಆತರ ಎರಡೆರಡು ಅಂತ ಅನ್ಕೊಂಡ್ರೆ ಅಷ್ಟೇ, ನೀವು ಉತ್ತಮರು ಅಲ್ಲ, ಮಧ್ಯಮರು ಅಲ್ಲ, ಅಧಮರು ಅಲ್ಲ. ನಿಮ್ನ ಔಟ್ ಆಫ್ ದಿ ಸಿಲೆಬಸ್ ಹಾಕ್ಬೇಕು. ಕೇವಲ ಜ್ಞಾನ ಮಾತ್ರದಿಂದಲೇ ಮೋಕ್ಷ, ಇದಮಿತ್ತಂ ಸ್ಪಷ್ಟ ನನಗೆ ಅಂತ ಗೊತ್ತಾಗದ್ ಬಹಳ ಸರಳ. ಸರಳ ಅಂತೀನಿ, ವಿರಳ. ಅದಕ್ಕೆ ಅಲ್ಲಿ ಗೀತೆಯಲ್ಲಿ ಹೇಳಿರೋದು, ಮನುಷ್ಯಾಣಾಂ ಸಹಸ್ರೇಶು. ಧರ್ಮದಲ್ಲಿ ಬರೋರು ಆಸಕ್ತಿ ತೋರಿಸೋರು ಬಹಳ, ಧರ್ಮದ ಬಂದ್ಮೇಲೆ ಮೋಕ್ಷವನ್ನ ಗಳಿಸ್ಬೇಕು ಅನ್ನೋದು ಇನ್ನ ವಿರಳ. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ, ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಯೋಚನೆ ಮಾಡಿ. ಯಹ ಬಹುಭಿಃ ಅಪಿ ಶ್ರವಣಾಯಾಹ ನ ಲಭ್ಯಃ. ಸುಮಾರು ಜನಕ್ಕೆ ಕಿವಿಲು ಕೇಳಿಸ್ಕೊಳ್ಳೋಕ್ಕೂ ಪುಣ್ಯ ಇರಲ್ಲ. ಜೀವಾತ್ಮ ಅಂದ್ರೆ ಏನೋ, ಪರಮಾತ್ಮ ಅಂದ್ರೆ ಏನೋ, ಈ ಜಗತ್ತು ಸತ್ಯವ, ಜಗತ್ತು ಮಿಥ್ಯವ, ಈ ತರ ಕಿವಿಗೆ ಬೀಳೋದಕ್ಕೂ ಪುಣ್ಯ ಇರೋದಿಲ್ಲ. ಬೆಳಗ್ಗೆಯಿಂದ ಏಳ್ಬೇಕು, ಮನೆಯಿಂದ ಹೊರಡ್ಬೇಕು, ಮತ್ತೆ ಬಂದು ಮಲಗಬೇಕು, ಇಷ್ಟೇ. ಯೋಚನೆ ಮಾಡಿ. ಸರಿ, ದ್ವೈತವೇ ಏನು ಅಂತ ಕೆಲವರಿಗೂ ಗೊತ್ತಿರಲ್ಲ. ದ್ವೈತದಲ್ಲಿ ಪಂಚಭೇದಗಳಿರುತ್ತೆ, ಅದು ಗೊತ್ತಿರಲ್ಲ. ವೇದಾಂತ ಬಿಡಿ, ದ್ವೈತ ನಾರ್ಮಲ್ ಧರ್ಮಶಾಸ್ತ್ರದಲ್ಲಿ ಏನು ಹೇಳಿದರೆ, ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತಹ ಜೀವನ ನಾನು ನಡೆಸ್ತಾ ಇದ್ದೀನ, ಅದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ.
ಬಹುಬಿಹಿ ಅಂದ್ರೆ ಸುಮಾರು ಜನ ಅಂತ, ಅನಂತಹ ಅಪಿ ಶ್ರವಣಾಯಾಪಿ ನ ಲಭ್ಯ, ಇದೆಲ್ಲ ಕಿವಿಗೆ ಬೀಳೋದಿಲ್ಲ ಅಂತ. ಸಪೋಸ್ ಕಿವಿಗ್ ಬಿತ್ತು, ಸಪೋಸ್ ಕಿವಿಗ್ ಬಿತ್ತು, ದುರಾದೃಷ್ಟವಶಾತ್ ಕಿವಿಗ್ ಬಿತ್ತು, ಹಾಗೆ ಇಟ್ಕೊಳ್ಳೋಣ. ಶೃಣ್ವಂತೋಪಿ ಬಹವೋ ಎನ್ನ ವಿದ್ಯುಹು, ಆದರೆ ಮೋಕ್ಷವೇ ಪರಮ ಪುರುಷಾರ್ಥ, ಮೋಕ್ಷ ಜ್ಞಾನದಿಂದಲೇ ಸಾಧ್ಯ ಅಂತ ಅನ್ಕೊಂಡ್ರು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋರು ಎಷ್ಟು ಜನ? ಎಷ್ಟು ಜನ? ಹೌದು ಸ್ವಾಮೀಜಿ, ನೀವು ಹೇಳೋದೆಲ್ಲ ಥಿಯರಿ, ನೀವು ಹೇಳೋದು ನನಗೆ ಅರ್ಥ ಆಗೋಯ್ತು. ಬ್ರಹ್ಮಜ್ಞಾನವೇ ಬೇಕು, ಆತ್ಮಜ್ಞಾನವೇ ಬೇಕು, ಬಟ್ ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ದಟ್. ನೆಕ್ಸ್ಟ್, ವಿ ಅಗ್ರಿ ವೇದಾಂತ ಇಸ್ ರಿಕ್ವೈರ್ಡ್. Vedanta is required for what? Shravana, Manana. But when it comes to Nididhyasana, I want to experience. ಏನ್ ಬದನೇಕಾಯಿ ಎಕ್ಸ್ಪೀರಿಯನ್ಸ್ ಮಾಡೋದಲ್ಲಿ? ಅದೇನು ಆತ್ಮ ಅನ್ನೋದು ಒಂದು ಆಬ್ಜೆಕ್ಟಾ? ವಾಟ್ ವಿಲ್ ಯು ಎಕ್ಸ್ಪೀರಿಯನ್ಸ್? ಥಿಯರಿ ಓಕೆ, ಪ್ರಾಕ್ಟಿಕಲ್. ಸಂಪ್ರದಾಯದಿಂದ ಕಲ್ತಿದ್ರೆ ಈ ತರ ಎಲ್ಲ ಡೌಟ್ಸೇ ಬರೋದಿಲ್ಲ. ಆದ್ರೂನು ಸ್ವಾಮಿ, ಆದ್ರೂನು ಆ ಲೈನ್ ಹಾಕ್ಬೇಕು, ಆದ್ರೂನು ಏನೋ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಆಗ್ಬೇಕಲ್ಲ. ಅದು ಅಟ್ಲೀಸ್ಟ್ 1 ಸೆಕೆಂಡ್ ಬಂದ್ಬಿಟ್ರೆ, 1 ಸೆಕೆಂಡ್ ಅನುಭವ, 1 ಸೆಕೆಂಡ್ ಬಂದ್ಬಿಟ್ರೆ ಬರಕ್ಕಿದ್ರೆ ತಾನೇ ಅಪ್ಪ ಅದು. ಅದಿದ್ರೆ ತಾನೇ ಬರಕ್ಕೆ. ಫಸ್ಟ್ ಆಫ್ ಆಲ್ ಅದನ್ನ ಆಬ್ಜೆಕ್ಟ್ ಅಂತ ನೋಡಿದ್ರೆ ತಾನೇ ಬರಕ್ಕೆ, ಇಲ್ವಲ್ಲ. ಇವಾಗ ಗಾಡಿ ತಗೊಳ್ಬೇಕು, ಯಾವ್ದೋ ಒಂದು ಕಾರ್ ತಗೊಳ್ತೀರಾ ಅಂತ ಇಟ್ಕೊಳ್ಳಿ. ಇವಾಗ ಕಾರ್ ತಗೊಳ್ಬೇಕು ಅಂದ್ರೆ ಕಾರ್ ಇಚ್ಛಾ ಇರಬೇಕು ಅಲ್ವಾ? ಡಿಸೈರ್ ಟು ಬೈ ದಿ ಕಾರ್, ಇಚ್ಛಾ. ಕಾರ್ ತಗೊಳ್ಬೇಕಂದ್ರೆ ವಾಟ್ ವಿಲ್ ಪ್ರೀ ಸಪೋಸ್ ಇಟ್? ಕಾರ್ ಇಚ್ಛಾ ವಿಲ್ ಪ್ರೀ ಸಪೋಸ್ ವಾಟ್? ಧನ ಇಚ್ಛಾ. ಧನ ಇಚ್ಛಾ, ದುಡ್ಡಿದ್ರೆ ತಾನೆ. ಆರ್ EMI ಇಚ್ಛಾ, ಯಾವ್ದೋ ಒಂದು ಹಾಕೊಳ್ಳಿ, ಈಗಿನ ಕಾಲಕ್ಕೇನೋ ಅದು. ವಾಟ್ ವಿಲ್ ಪ್ರೀ ಸಪೋಸ್ ಧನ ಇಚ್ಛಾ? ಅದೇ ಜಾಬ್, ಸರಿ. ಕರ್ಮ ಇಚ್ಛಾ. ಸೊ ಕರ್ಮ ಇಚ್ಛಾ ಮಾಡಿದ್ರೇನೆ ಕಾರ್ ಇಚ್ಛಾ ಆಗೋದು. ಮೋಕ್ಷ ಪುರುಷಾರ್ಥ ಅನ್ನುವ ಇಚ್ಛೆ ಇದ್ರೆ ವಾಟ್ ವಿಲ್ ಪ್ರೀ ಸಪೋಸ್ ಮೋಕ್ಷ ಪುರುಷಾರ್ಥ? ಜ್ಞಾನ ಇಚ್ಛಾ. ಮಧ್ಯದಲ್ಲಿ ಏನು ಬ್ರೇಕಪ್ ಇಲ್ಲ ಇಲ್ಲಿ. ಉಪಾಸನಾ ಇಚ್ಛಾ, ಸಮಾಧಿ ಇಚ್ಛಾ. ಹೇಗೆ ಕರ್ಮದಿಂದಲೋ ಕಾರ್ ತಗೊಳ್ತೀವೋ ಹಾಗೆ ಮೋಕ್ಷ ಅನ್ನೋದು ನನ್ನ ಸ್ವರೂಪ, ನನ್ನ ಸ್ವರೂಪ ತಿಳ್ಕೊಳ್ಳೋದಕ್ಕೆ ಜ್ಞಾನ ಮಾತ್ರ ಸಾಧನ. ಹಾಗೆ ಇರಬೇಕು. ಆ ಜ್ಞಾನ ಇಚ್ಛಾ ಯಾವ್ದು ಪ್ರೀ ಸಪೋಸ್ ಮಾಡುತ್ತೆ? ಗುರು ಇಚ್ಛಾ. ಒಳ್ಳೆ ಗುರು ಸಿಗಬೇಕು. ಎಂತಹ ಗುರು? ವೆರಿ ಇಂಪಾರ್ಟೆಂಟ್. ಇವಾಗ ಗುರು ಇಚ್ಛಾ ಅಂದ್ರೆ ಶ್ರವಣ ಕೇಳಬೇಕು. ಗುರುವಿಂದ ಈ ವೇದಾಂತ ಶ್ರವಣವನ್ನ ಕೇಳಬೇಕು, ಲಿಸ್ನಿಂಗ್ ಟು ದ ಗುರು. ಇವಾಗ ಶ್ರವಣ ಅನ್ನೋದಕ್ಕೆ ಬರೀ ಕೇಳಿಸ್ಕೊಳ್ಳೋದು ಅಂತಾನೆ ಅರ್ಥ ಅಲ್ಲ ವೇದಾಂತದಲ್ಲಿ. ಇವಾಗ ರಾಮಾಯಣ ಅನ್ನುವ ಗ್ರಂಥವನ್ನು ನೀವು ಕೇಳಿಸ್ಕೊಳ್ತೀರಾ, ಮಹಾಭಾರತ, ಭಾಗವತ, ಇತರೆ ಪುರಾಣಗಳು, ಇತಿಹಾಸಗಳು ಎಲ್ಲವೂ ಕೇಳಿಸ್ಕೊಳ್ಳುತ್ತಾನೆ. ಮತ್ತು ಅಲ್ಲಿ ಕೇಳಿಸ್ಕೊಳ್ಳೋದಕ್ಕೂ ವೇದಾಂತದಲ್ಲಿ ಗುರು ಹೇಳೋದನ್ನ ಕೇಳಿಸ್ಕೊಳ್ಳೋದಕ್ಕೂ ಎರಡು ಒಂದೇನಾ? ಅಲ್ಲ, ಸಾಧ್ಯವೇ ಇಲ್ಲ. ಮತ್ತೇನು ವೇದಾಂತದಲ್ಲಿ ಶ್ರವಣ ಅಂತಂದ್ರೇನು? ಇತಿಹಾಸ ಪುರಾಣಗಳಲ್ಲಿ ಶ್ರವಣ ಅಂದ್ರೇನು? ಥಿಂಕ್, ಇದೆಲ್ಲ ಯೋಚನೆ ಮಾಡಬೇಕು. ಎಲ್ಲದಕ್ಕೂ ನಾವು ಶ್ರವಣ ಅನ್ಬಿಡ್ತೀವಿ. ಸತ್ಸಂಗ ಶ್ರವಣ. ವೇದಾಂತ ದೃಷ್ಟಿಕೋನದಲ್ಲಿ ಶ್ರವಣ ಅಂದ್ರೆ ತಾತ್ಪರ್ಯ ನಿರ್ಣಯ. ತಾತ್ಪರ್ಯ ನಿರ್ಣಯ ಈಸ್ ಈಕ್ವಲ್ ಟು ದ ಸೆಂಟ್ರಲ್ ಟೀಚಿಂಗ್ಸ್ ಆಫ್ ವೇದ ಅಥವಾ ತಾತ್ಪರ್ಯ ನಿಶ್ಚಯ. ಸೊ ಇತಿಹಾಸ ಪುರಾಣಗಳಿಗಿಂತ ವೇದಾಂತ ಶ್ರವಣ ಈಸ್ ಫೋಕಸಿಂಗ್ ಆನ್ ದಿ ಸೆಂಟ್ರಲ್ ಟೀಚಿಂಗ್ಸ್ ಆಫ್ ದ ವೇದಾಂತ ಆಫ್ ವೇದ, ತಾತ್ಪರ್ಯ ನಿರ್ಣಯ. ಈ ತಾತ್ಪರ್ಯ ನಿರ್ಣಯ ಹೇಗ್ ಮಾಡೋದು? 6 ರೀತಿಯಲ್ಲಿ ಹೇಳಿದ್ದಾರೆ ಶಾಸ್ತ್ರದಲ್ಲಿ. 6 ಟೈಪ್ಸ್ ಆರ್ 6 ವೇಸ್, ನಾಟ್ ಸಾರಿ ಟೈಪ್ಸ್ ಅಲ್ಲ, 6 ವೇಸ್ ಅಥವಾ 6 ಸ್ಟೆಪ್ಸ್. ಪಾಯಿಂಟ್ ನಂಬರ್ 1, ಉಪಕ್ರಮ ಡ್ಯಾಶ್ ಉಪಸಂಹಾರ. ಅದಕ್ಕೆ ಅರ್ಥ ಹೇಳ್ತೀನಿ ಆಮೇಲೆ, ಬರ್ಕೊಳ್ಳಿ. ಉಪಕ್ರಮ ಡ್ಯಾಶ್ ಉಪಸಂಹಾರ.
ಸೆಕೆಂಡ್ ಅಭ್ಯಾಸ, ಥರ್ಡ್ ಅಪೂರ್ವತ. ಫಸ್ಟ್ ಸಂಸ್ಕೃತದಲ್ಲಿ ಹೇಳ್ಬೇಡ, ಆಮೇಲೆ ಇಂಗ್ಲಿಷ್ ಅಲ್ಲಿ, ಆಮೇಲೆ ಅದಕ್ಕೆ ಅರ್ಥ. ಅಪೂರ್ವತ ಮೂರನೇದು. ನಾಲ್ಕನೇದು ಫಲ. ಐದನೇದು ಅರ್ಥವಾದ. ಆರನೇದು ಉಪಪತ್ತಿ. ಉಪಪತ್ತಿ ಇದಕ್ಕೆ ಶ್ರವಣ ಅಂತ ಹೆಸರು. ಬ್ರಾಕೆಟ್ ಅಲ್ಲಿ ತಾತ್ಪರ್ಯ ನಿರ್ಣಯ 6 ರೀತಿಯಲ್ಲಿ ನೋಡೋದು. ಇವಾಗ ಇಂಗ್ಲಿಷ್ ಅಲ್ಲಿ ಉಪಕ್ರಮ ಅಂದ್ರೆ ಬಿಗಿನಿಂಗ್, ಉಪಸಂಹಾರ ಅಂದ್ರೆ ಕನ್ಕ್ಲೂಷನ್. ಅದೆರಡು ಸೇರಿ ಪಾಯಿಂಟ್ ನಂಬರ್ 1. ಉಪಕ್ರಮ ಉಪಸಂಹಾರ. ಅಭ್ಯಾಸ ಪೂರ್ವತ ಫಲ ಅರ್ಥೋ ಉಪಪತ್ತಿ, ಅದೊಂದು ಸೂತ್ರ ಅದು. ಎರಡನೇದು ಅಭ್ಯಾಸ ಅಂದ್ರೆ ರಿಪಿಟೇಷನ್. ಅಭ್ಯಾಸ ಇಸ್ ಈಕ್ವಲ್ ಟು ರಿಪಿಟೇಷನ್. ಅಪೂರ್ವತ ಅಂದ್ರೆ ಒರಿಜಿನಾಲಿಟಿ. ಫಲ ರಿಸಲ್ಟ್. ಅರ್ಥವಾದ ಅಂದ್ರೆ ಪ್ರೈಸಸ್ ಅಂಡ್ ಕಂಡಮ್ನೇಷನ್. ಇನ್ನೊಂದು ಅರ್ಥ ರೀತಿಯಲ್ಲಿ ಪೂರ್ವ ಪಕ್ಷ ಅಂಡ್ ಸಿದ್ಧಾಂತಿ. ಇಂಗ್ಲಿಷ್ ಅಲ್ಲಿ ಒಂದು ವರ್ಡ್ ಯೂಸ್ ಮಾಡ್ತಾರೆ ಅದಕ್ಕೆ, ಅದು ನನಗೆ ಯೂಸ್ ಮಾಡೋದು ಯುಲಾಜಿಯ. ಯುಲಾಜಿ, EULOGY. ಯೂಲಿಜಿ. ಯೂಲಿಜಿ ಅಂತೆ. UKG ಅಂತ ಬರ್ಕೊಂಬಿಡಿ ಬೆಸ್ಟ್. ಯೂಲಿಜಿ ಆಯ್ತು. ಆರನೇದು ಉಪಪತ್ತಿ, ರೀಸನಿಂಗ್. ರೀಸನಿಂಗ್. ಈಗ ಇದನ್ನ ನಾವು ಒಂದು ಗ್ರಂಥಕ್ಕೆ ನೋಡೋಣ. ಇದು ಶ್ರವಣ ಅಂತ. ಉಪಕ್ರಮ ಉಪಸಂಹಾರ ಪಾಯಿಂಟ್ ನಂಬರ್ 1. ಭಗವದ್ಗೀತಾ ಗ್ರಂಥವನ್ನೇ ತಗೊಳ್ಳುವ. ಭಗವದ್ಗೀತಾ ಶುರು ಆಗಿದ್ದು ಹೇಗೆ? ಅರ್ಜುನ ವಿಷಾದ ಯೋಗದಿಂದ. ಅಂಟಿಲ್ ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ ಅಂತ ಕೇಳೋದವರೆಗೂ ಅವನ ಕತೆ ಶುರು ಆಯಿತು. ಉಪಸಂಹಾರ, ಏನು ಸಂದೇಹ ಅವನಿಗಿತ್ತೋ, ಯಾವ ಕ್ವಶನ್ ಅನ್ನ ಕೃಷ್ಣನ ಹತ್ರ ಮುಂದಿಟ್ನೋ ಅದು ಅವನಿಗೆ ಆನ್ಸರ್ ಸಿಕ್ಕಿರ್ಬೇಕು. ಅಟ್ ದಿ ಎಂಡ್ ಸಿಕ್ತಾ ಅವನಿಗೆ ಆನ್ಸರ್? ಸಿಕ್ಕಿದೆ. 18ನೇ ಅಧ್ಯಾಯದಲ್ಲಿ 67ನೇ ಶ್ಲೋಕ. ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಾನ್ಮಯಾಚ್ಯುತ ಗತ ಸಂದೇಹ ಕರಿಷ್ಯೆ ವಚನಂ ತವ. ಅಲ್ಲಿ ಉಪಕ್ರಮ, ಇಲ್ಲಿ ಉಪಸಂಹಾರ. ಲಿಂಕ್ ಮಾಡ್ಬೇಕು ಅದನ್ನ. ಇದಕ್ಕೆ ತಾತ್ಪರ್ಯ ನಿರ್ಣಯ ಅನ್ನೋದು ಒಂದೊಂದು 6ಕ್ಕೂ ನೋಡ್ತಾ ಬರ್ಬೇಕು. ಆಮೇಲೆ ಎರಡನೇದೇನು? ಅಭ್ಯಾಸ. ಅಭ್ಯಾಸ ಇಸ್ಕೊಂಡು ರಿಪಿಟೇಷನ್ ಅಂದ್ರೆ 18 ಅಧ್ಯಾಯದಲ್ಲಿಯೂ ತುಂಬಾ ಕೃಷ್ಣ ಸ್ಟ್ರೆಸ್ ಮಾಡಿ ಹೇಳಿರುವಂಥದ್ದು ಯಾವುದು ಅಂತ ನೋಡ್ಬೇಕು. ಸುಮಾರು ವಿದ್ಯೆಗಳನ್ನ ಹೇಳಿದಾನೆ, ಸುಮಾರು ಯೋಗಗಳನ್ನ ಹೇಳಿದಾನೆ. ಅದು ತುಂಬಾ ಹೇಳಿರುವಂಥದ್ದು ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯೋ ಸಮಭೂತ್ವ ಸಮತ್ವಂ ಯೋಗ ಯುಜ್ಯತೆ. ಅಂದ್ರೆ ಸಂಗಂ ತ್ಯಕ್ತ್ವ, ಕರ್ಮವನ್ನ ಮಾಡು, ಸಂಘವನ್ನ ಬಿಟ್ಟು ಮಾಡು, ಕರ್ಮಯೋಗ ರೀತಿಯಲ್ಲಿ ಮಾಡು. ಇದು ಮತ್ತೆ ಮತ್ತೆ ರಿಪೀಟ್ ಆಗಿದೆ. ಇದಕ್ಕೆ ಅಭ್ಯಾಸ. ಸ್ಟ್ರೆಸ್ ಆಫ್ ಎವ್ರಿ ಚಾಪ್ಟರ್ ಆರ್ ಸ್ಟ್ರೆಸ್ ಇನ್ ಎವ್ರಿ ಚಾಪ್ಟರ್. ಮೂರನೇದೇನು? ಅಪೂರ್ವತ. ಈ ಗ್ರಂಥ ಸ್ಮೃತಿ ಗ್ರಂಥ ಆಗಿರುವಂತಹ ಭಗವದ್ಗೀತೆ ಯಾದನ್ನ ಬೇಸ್ ಮಾಡಿದೆ? ವೇದವನ್ನ ಬೇಸ್ ಮಾಡಿದೆ. ಯೂನಿಕ್ನೆಸ್ ಆಫ್ ದ ಸಬ್ಜೆಕ್ಟ್, ಅದಕ್ಕೆ ಅಪೂರ್ವತ ಅಂತ ಹೇಳೋದು. ಶ್ರುತಿ ಪ್ರಮಾಣದಿಂದ ಸ್ಮೃತಿ ಗ್ರಂಥ ಬಂದು ಹೊರಡಿದೆ. ಕೃಷ್ಣನ ಪೂರ್ತಿ ಮಾತು ಇಟ್ ಈಸ್ ಬೇಸ್ಡ್ ಆನ್ ಶಾಸ್ತ್ರ ಪ್ರಮಾಣ, ದಟ್ ಇಸ್ ಶ್ರುತಿ. ಇದಕ್ಕೆ ಫಲ ಏನು? ಮೋಕ್ಷ. 4ನೇದು ಫಲ ಇಸ್ ಮೋಕ್ಷ. 5ನೇದೇನು? ಮತ್ತೇನಾದ್ರು ಪ್ರಶ್ನೆ ಬಂದ್ರೆ ಪೂರ್ವ ಪಕ್ಷಿ ಅದನ್ನ ರೈಸ್ ಮಾಡ್ತಾನೆ. ನೀವು ರೈಸ್ ಮಾಡ್ತಿರಲ್ಲ 8ನೇ ಕ್ಲಾಸ್ ಆದ್ಮೇಲೆ, ನಾ ಸಿದ್ಧಾಂತಿಯಾಗಿ ಆನ್ಸರ್ ಕೊಡ್ತೀನಲ್ಲ, ಅದು ಶಂಕರ ಭಾಷ್ಯದಲ್ಲಿ ನೋಡ್ತಾ ಬರ್ಬೇಕು. ಐ ಹ್ಯಾವ್ ಎ ಡೌಟ್, ದರ್ ಇಸ್ ಅನ್ ಆನ್ಸರ್. ಪೂರ್ವ ಪಕ್ಷಿ, ಆಪೋನೆಂಟ್ ಅಂಡ್ ಸಿದ್ಧಾಂತಿ, ಆನ್ಸರ್ ಗಿವರ್. ಇದು ಎಲ್ಲೆಲ್ಲ ಬರುತ್ತೆ? ವಾಟ್ ಆರ್ ದಿ ಡೌಟ್ಸ್ ಯು ಮೈಟ್ ಗೆಟ್ ಬೈ ದಿ ವರ್ಡ್ಸ್ ಆಫ್ ಕೃಷ್ಣ ಅಂಡ್ ಹೌ ಕೃಷ್ಣ ಹಿಮ್ಸೆಲ್ಫ್ ಹ್ಯಾಸ್ ಗಿವನ್ ದಿ ಆನ್ಸರ್ ಇನ್ ದಿ ಲೇಟರ್ ಚಾಪ್ಟರ್ಸ್. ಇದಕ್ಕೆ ಅರ್ಥವಾದ. ಇದನ್ನ ಅಧ್ಯಯನ ಮಾಡಬೇಕು. ಆಮೇಲೆ ಕೊನೆಯದೇನು? 6ನೇದು ಉಪಪತ್ತಿ. ಇಲ್ಲಸ್ಟ್ರೇಷನ್ಸ್, ಎಕ್ಸಾಂಪಲ್ ಕೊಡೋದ್ರಿಂದ ಮೂಲಕ ಅರ್ಥ ಮಾಡಿಸ್ಬೇಕು. ರೀಸನಿಂಗ್, ರೀಸನ್ ಕೊಟ್ಟು, ತರ್ಕಬದ್ಧವಾಗಿ ರೀಸನ್ ಕೊಟ್ಟು
ಅದಕ್ಕೆ ಅರ್ಥ ಮಾಡ್ಸೋದಕ್ಕೆ 6 ಪಾಯಿಂಟ್ ಇದ್ರೇನೆ ಅದಕ್ಕೆ ಶ್ರವಣ ಅಂತ ಹೆಸರು. ಸುಮ್ಮನೆ ಕೇಳಿಸ್ಕೊಂಡ್ಬಿಡೋದಲ್ಲ. ಅರ್ಥ ಆಯ್ತಾ? ನಾಳೆಯಿಂದ ಕೇಳಿಸ್ಕೊಂಡ್ರೆ ನೀವು ಮಹಾಭಾರತ ಕೇಳಿಸ್ಕೊಳ್ತಿದ್ದೀರಾ ಅಂತ, ವೇದಾಂತ ಕೇಳಿಸ್ಕೊಳ್ತಿಲ್ಲ ಅಂತ. ಅದಕ್ಕೇನೆ ಈ ರೀತಿಯಲ್ಲಿ ಶ್ರವಣವನ್ನ ಮಾಡಿದ್ರೇನೆ ಎಲ್ಲಿ ಈ ವಿಚಾರವನ್ನ ಹೇಳಿದ್ದಾರೆ, ಯಾವ ಶ್ರುತಿಯಲ್ಲಿ ಇದಕ್ಕೆ ಲಿಂಕ್ ಮಾಡ್ಬೋದು ಅಂತ ಗೊತ್ತಾಗತ್ತೆ. ನಾವು ಮತ್ತೆ ಯಾಕೆ ಬೇರೆ ಟೆಕ್ಸ್ಟ್ ಎಲ್ಲ ಕೋಟ್ ಮಾಡುದು ಅಲ್ಲಿಗೆ ಅನ್ನೋದಕ್ಕೆ, ಬಿಕಾಸ್ ಶ್ರವಣ ಹೀಗ್ ಮಾಡಿದ್ರೇನೆ ಮನಸ್ಸಿನಲ್ಲಿ ನಾಟತ್ತೆ ಅದು ಚೆನ್ನಾಗಿ. ಸುಮ್ನೆ ಕೇಳಿಸ್ಕೊಂಡ್ ಬಿಟ್ರೆ ಹೋಯ್ತಷ್ಟೇ. ಸುಮಾರು ಇರತ್ತಲ್ಲ ವೃತ್ತಿಗಳು ನಮ್ಮ ಮನಸ್ಸಲ್ಲೆಲ್ಲ. ಇದೇ ವೃತ್ತಿ ನಿಲ್ಬೇಕು ಅಂತ ಏನ್ ಗ್ಯಾರಂಟಿ? ಯೋಚನೆ ಮಾಡಿ. ಶ್ರವಣ ಇಸ್ ಈಕ್ವಲ್ ಟು ತಾತ್ಪರ್ಯ ನಿರ್ಣಯ, ದ ಸೆಂಟ್ರಲ್ ಟೀಚಿಂಗ್ ಆಫ್ ದಿ ವೇದ ಇನ್ 6 ways. ಸೊ ಶ್ರವಣಾಯಾಪಿ ಬಹುಬಿರ್ಯೋನ ಲಭ್ಯ, ಈ ತರ ಎಲ್ಲ ಅನಲೈಸ್ ಮಾಡೋದು ಬಹಳ ಕಷ್ಟ ನಚಿಕೇತಸ್. ಇನ್ ಕೇಸ್ ಕೇಳಿದ್ರು ಶೃಣ್ವಂತೋಪಿ ಬಹವೋ ಎನ್ನ ವಿದ್ಯು, ಕರೆಕ್ಟ್ ಆಗಿ ಯಾರು ಗೊತ್ತಾಗಲ್ಲ. ನಾಮ ಸಂಕೀರ್ತನೆಯಿಂದಾನೇ ಅನ್ಬಿಡ್ತಾರೆ, ನಾಮ ಸಂಕೀರ್ತನೆಯಿಂದಾನೇ ಮೋಕ್ಷ. ಅದಕ್ಕೊಂದು ಅಜಮಿಳ ಎಕ್ಸಾಂಪಲ್ ಬೇರೆ ಕೊಟ್ಬಿಡೋದು. ನಾರಾಯಣ ನಾರಾಯಣ ಅಂತ ಹೇಳ್ತಿದ್ದ. ಅಯ್ಯೋ ಸರಿ, ಏನ್ ಮಾಡೋದು? ಈ ಭಕ್ತರಿಗೆ ಬುದ್ಧಿ ನ್ಯಾಚುರಲ್ ಆಗಿ ಬರಲ್ಲ, ಅವ್ರಿಗೆ ಇರೋದೇ ಇಲ್ಲ. ಅದು ಯಾರಿಗೂ ಮೋಸ್ಟ್ಲಿ ಅದು ಪೇಪರ್ ಅಂಗಡಿಗೆ ಅಡ ಇಟ್ಬಿಟ್ಟಿರ್ತಾರೆ. ಸ್ವಲ್ಪ ಬುದ್ಧಿ ಯೂಸ್ ಮಾಡ್ಬೇಕು, ಕ್ರಿಟಿಕಲ್ ಆಗಿ ಥಿಂಕ್ ಮಾಡ್ಬೇಕು ಅನ್ನೋದೇ ಹೇಳ್ಕೊಟ್ಟಿರಲ್ಲ. ಲಾಜಿಕ್ ಅನ್ನೋದೇ ಲಾಜಿಕ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ಕುತರ್ಕ ಅಂತ ನಾ ಹೇಳ್ತಾ ಇಲ್ಲ, ಎ ಬೇಸಿಕ್ ಕಾಮನ್ ಸೆನ್ಸ್ ಟು ಥಿಂಕ್ ಅಂಡ್ ಆಸ್ಕ್. ಅದೆಲ್ಲ ಏನು ಬೇಡ, ಭಗವಂತನೇ ಕೊಡ್ತಾನೆ. 2 ಕೊಡ್ತಾ ಬಿಡ್ತಾನೆ ಭಗವಂತ. ಅವ್ರು ಹೇಳೋದೇನಂದ್ರೆ, ಈ ನಾಮ ಸಂಕೀರ್ತನ ಪೀಪಲ್ ನೀವು ಕೇಳ್ಬೇಕು. ನಾನು 2-3 ಜನ ಹತ್ರ ಕೇಳಿ, ಅಲ್ಲ ಸ್ವಾಮಿ ನೀವು ಅದು ಹೇಗೆ ಹೇಳ್ತೀರಾ ಅಂದ್ರೆ ಅವ್ರಿಗಷ್ಟು ಕೋಪ. ನೀವು ನಾಮ ಸಂಕೀರ್ತನೆಯನ್ನೇ ಮಾಡ್ತಾ ಇರಿ, ಆ ವಿಶೇಷ ಜ್ಞಾನ ನಿಮ್ಗೇನಿದೆಯಲ್ಲ, ಮೋಕ್ಷ ಜ್ಞಾನ, ಭಗವಂತ ನಿಮ್ ತಲೆಯಲ್ಲಿ ಕೂಡಿಸ್ತಾನೆ. ಏನಿಲ್ಲ ಓಪನ್ ಮಾಡಿದ್ದೀನಿ ನಾನು, ಅವ್ರಿಗೆ ಕೂಡಿಸ್ಬೇಕು, ನಾನು ಅದನ್ನು ಮುಚ್ಚಬೇಕು. ಅವ್ರು ಹೇಳುವಂತ ಮಾತಿದು. ಅಂದ್ರೆ ಮೋಕ್ಷ ಏನು, ಆ ಲೋಕಕ್ಕೆ ಹೋಗೋದು ಅಂತ ತಾನೇ ಮೋಕ್ಷ, ಅಕಾರ್ಡಿಂಗ್ ಟು ದೇಮ್ ಅಲ್ವಾ? ಇವಾಗ ನಿಮ್ ಹೆಸರು ನಾನು ಕರಿತಾನೆ ಇರ್ತೀನಿ, ಭಗವಂತನ ಹೆಸರು ಕರೀತಾ ಇರ್ತೀನಿ. ಅದರಿಂದ ಮೋಕ್ಷ ಸಾಧ್ಯವಾ? ನಿಮ್ಗೆ ವೇದದಲ್ಲಿ ಹೇಳಿದ್ಯಾ ಆ ತರ? ಶಂಕರರು ಹೇಳಿದಾರ? ಪ್ರಶ್ನೆ ಯಾಕೆ ಮಾಡಲ್ಲ ನೀವು? ಮಾಡ್ಬೇಕು ಪ್ರಶ್ನೆ. ಅಲ್ಲಿ ಒಂದು ಭಗವಂತನ ನಾಮಸ್ಮರಣೆಯಿಂದ ನನಗೆ ಮೋಕ್ಷ ಸಿಗೋದೇ ಆದ್ರೆ ಮತ್ತೆ ಯಾಕೆ ಪ್ರಸ್ಥಾನತ್ರಯ ಭಾಷ್ಯ? ಶಂಕರರಿಗೆ ತಲೆ ಕೆಟ್ಟಿತ್ತ? ಯಾವ್ದೋ ಒಂದು ಗ್ರಂಥ ತಗೊಳ್ಬೋದಾಗಿತ್ತಲ್ವ? ಕಲಿಸಂತರಣೋಪನಿಷತ್. ಇಸ್ಕಾನ್ ಎಲ್ಲ ಅದಕ್ಕೆ ಪ್ರಮಾಣ ಅವ್ರಿಗೆ. ಯಾಕೆ ಇಸ್ಕಾನ್ ಹರೇ ಕೃಷ್ಣ ಮಹಾಮಂತ್ರವೇ ಶ್ರೇಷ್ಠ ಅನ್ನೋದಕ್ಕೆ ಈ ಪ್ರಮಾಣ. ಈ ಗ್ರಂಥವನ್ನು ಓದಿದ್ದಾರೆ ಅವರು, ಕಲಿಸಂತರ್ಪಣೋಪನಿಷತ್ ಏನೋ ಇದೆ, ಅದರಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳಿದ್ದಾರೆ. ಯಾರೊಬ್ರು ಋಷಿ ಹೇಳಿದ್ದಾರೆ, ಇವ್ರು ಅದನ್ನೇ ಮಹಾಮಂತ್ರ ಮಾಡ್ಕೊಂಡ್ರೆ ಸಾಕು ಅಂತ. ಶಂಕರರ ಭಾಷೆ ಬಳಿಬೋದಾಗಿತ್ತಲ್ವಾ? ಎಲ್ಲದಕ್ಕೂ ಶಂಕರರ ಭಾಷೆ. ಭಾಗವತಕ್ಕೆ ಬರ್ದಿಲ್ಲ ನೋಡಿ, ಕಾಮೆಂಟ್ರಿನೇ ಇಲ್ಲ ಶಂಕರರದು. ಇದು ಮುಂಚೆನೂ ಹೇಳಿದ್ದೆ ಅನ್ಸತ್ ನಾನು ಯಾವಾಗ್ಲೂ. ಅವ್ರನ್ನ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಅಂತ ಕರಿತೀವಿ. ಆ ಪುರಾಣ ಭಾಗವತ ಸೇರಿದೆಯೋ ಇಲ್ವೋ ಗೊತ್ತಿಲ್ಲ ನಾನು. ಭಾಗವತ ಮಹಾಪುರಾಣ ಅನ್ಕೊಂಡ್ರೆ ಸೇರಿಸ್ಕೊಳ್ಳೋರ್ಬೋದು. ಬಟ್ ಎಲ್ಲೂ ರೆಫರೆನ್ಸ್, ಎಲ್ಲ ರೆಫರೆನ್ಸ್ ಕೊಟ್ಟಿದ್ದಾರೆ ಆದಿಶಂಕರಾಚಾರ್ಯರು. ಭಾಗವತದ ರೆಫರೆನ್ಸ್ ಒಂದ್ ಕಡೆನೂ ಕೊಟ್ಟಿಲ್ಲ. ಯಾಕೆ ಗೊತ್ತಿಲ್ಲ. ಜಸ್ಟ್ ಕ್ವಶನ್ ನನಗೆ ಮನ್ಸಿಗೆ ಬರೋದು. ಎಲ್ಲ ಪುರಾಣ ರೆಫರೆನ್ಸ್ ಕೊಟ್ಟಿದ್ದಾರೆ, ವಿಷ್ಣು ಪುರಾಣ, ಗರುಡ ಪುರಾಣ, ಮತ್ತೊಂದು ಮಗದೊಂದು ವೇದ. ಬಟ್ ನೆವರ್ ಹಿ ಹ್ಯಾಸ್ ಕೋಟೆಡ್ ಭಾಗವತ. ಐ ಡೋಂಟ್ ನೋ ವೈ. ಸೊ ಹೇಗೆ ನಾಮ ಸಂಕೀರ್ತನೆಯಿಂದ ನಿಮಗೆ ಮೋಕ್ಷ ಹೇಗೆ ಪಾಸಿಬಲ್ ಕೇಳಬೇಕು. ನೀವು ಎಲ್ಲಿ ಕ್ಲಾಸ್ ಹೋಗ್ತಿರಲ್ಲ, ಹರೇ ರಾಮ ಅಂತಾನೋ, ಅಥವಾ ಕೃಷ್ಣಾರಾಮ ಗೋವಿಂದನೋ, ಅಥವಾ ಬೇರೆ ಯಾವ್ದೊಂದು ಬರುತ್ತಲ್ಲ, ಮಾನಸ ಭಜರೆ ಗುರು ಚರಣಂ, ಅಲ್ಲಿ ಕೇಳಿ ಅವ್ರನ್ನ ಹೇಗೆ ಸಾಧ್ಯ. ಎಲ್ಲಾ ಕಡೆ ಭಜನ್ ಸೆಷನ್ ಇರತ್ತೆ ಬಿಟ್ರೆ ವೇದಾಂತ ಸೆಷನ್ ಎಲ್ಲರೂ ಇರುತ್ತಾ? ಎಲ್ಲಾ ಕಡೆ ಭಜನ್ ಸೆಷನ್ ಅಂದ್ರೆ ಏನು, ಮನಸ್ಸನ್ನ ಪೂರ್ತಿ ಅದಮ್ ಹಿಡಿದು ಬಿಡ್ಬೇಕು ಭಜನ್ಸ್ ಅಲ್ಲಿ. ಅದು ನೀವು ಯೋಚನೆ ಮಾಡಬಾರ್ದು ಆ ಕಡೆನೇ. ಥಿಂಕ್, ಯು ಶುಡ್ ನಾಟ್ ಥಿಂಕ್ ಇನ್ ದಟ್ ವೇ. ಜಸ್ಟ್ ಸರೆಂಡರ್ ಟು ದ ಲಾರ್ಡ್. ಸರಿ, ವಿ ಆರ್ ನಾಟ್ ಅಗೇನ್ಸ್ಟ್ ಟು ದೆಮ್. ಸರೆಂಡರೆನ್ಸ್ ಇಸ್ ರಿಕ್ವೈರ್ಡ್. ಹೂ ಆರ್ ಟೆಲ್ಲಿಂಗ್ ನೋ?
ಟು ವಾಟ್ ಎಕ್ಸ್ಟೆಂಟ್ ಇಸ್ ದ ಸರೆಂಡರ್? ಅಂದ್ರೆ ಎಟರ್ನಲ್ ಆಗಿ ನಾ ದಾಸಭಾವದಲ್ಲೇ ಇರ್ಬೇಕು ಅಂತಾನ? ದಾಸಭಾವದಲ್ಲೇ ಇದ್ರೆ ನನಗೆ ಸಿಗುತ್ತೆ ಅಂತಾನ ಮೋಕ್ಷ? ಅಲ್ಲೂ ಈ ಸ್ಥೂಲ ಶರೀರ ಬಿದ್ದ ಮೇಲೆ ಸೂಕ್ಷ್ಮ ಶರೀರ ಅಲ್ಲ ವೈಕುಂಠಕ್ಕೋ ಕೈಲಾಸಕ್ಕೋ ಹೋದ್ಮೇಲೆ ಅಲ್ಲೂ ಈಶ್ವರನ ಪಾದದ ಕೆಳಗಡೆನೆ ಇರ್ಬೇಕು. ಅಟ್ಲೀಸ್ಟ್ ಅಲ್ಲೊಂದು ತೊಡೆ ಮೇಲಾದ್ರೂ ಕೂತ್ಕೊಳ್ಬಾರ್ದಲ್ವಾ? ಅಲ್ಲೂ ಕಾಲಲ್ಲೇ ಇರ್ಬೇಕು, ಒತ್ತುತ್ತಾನೇ ಇರ್ಬೇಕು. ಇದ್ಯಾ ಅರ್ಥವಾಗಲ್ಲ. ಇಲ್ಲ, ಅದೇ ಹೇಳ್ತಾರೆ, ಶೃಣ್ವಂತೋಪಿ ಬಹವೋ ಎನ್ನವಿ. ನಾನ್ ಕತೆ ಹೇಳ್ತಾ ಇಲ್ಲ. ಈವನ್ ಆಫ್ಟರ್ ಪೀಪಲ್ ನೋಯಿಂಗ್ ದಟ್ ಮೋಕ್ಷ ಈಸ್ ಓನ್ಲಿ ಥ್ರೂ ಜ್ಞಾನ, ಮೆನಿ ಪೀಪಲ್ ಮಿಸ್ಅಂಡರ್ಸ್ಟ್ಯಾಂಡ್ ವಾಟ್ ಮೋಕ್ಷ ಈಸ್. ಕ್ಲಿಯರ್ ಆಗಿರ್ಬೇಕು ನಾವು. ಮೋಕ್ಷ ಅನ್ನೋದು ಜ್ಞಾನದಿಂದಲೇ, ಅದು ನನ್ನ ಸ್ವಸ್ವರೂಪ, ಹೊರಗಡೆ ನೋಡಿದ್ರೆ ಸಿಗಲ್ಲ ಅದು. ಸ್ವಾಮೀಜಿ ಆದ್ರೂ ಪ್ರಾಕ್ಟಿಕಲ್ ಆಗಿ ಸ್ವಲ್ಪ ನೀವು ಹೇಳಬೇಕು. ಏನ್ ಹೇಳ್ತಾ ಇದ್ದೀನಪ್ಪ, ಇದು ಪ್ರಾಕ್ಟಿಕಲ್ ತಾನೇ. ಆದ್ರೆ ಅವಾಗ ಜಪ ಮಾಡ್ತಿರ್ಬೇಕಂದ್ರೆ, ಧ್ಯಾನ ಮಾಡ್ತಿರ್ಬೇಕಂದ್ರೆ ಮನಸ್ಸು ಎಲ್ಲೋ ಹೋಗುತ್ತೆ ಸ್ವಾಮೀಜಿ, ಎಲ್ಲೋ ಹೋಗುತ್ತೆ. ಅದೇ ಪ್ರಾಬ್ಲಮ್. ಎಲ್ಲೂ ಹೋಗ್ಬಾರ್ದು, ಮನಸ್ಸು ನಿಮ್ಮ ಹತ್ರ ಇರ್ಬೇಕು. ಐ ಆಮ್ ಲಾಸ್ಟ್, ಐ ಆಮ್ ಟೋಟಲಿ ಲಾಸ್ಟ್, ಐ ಡೋಂಟ್ ನೋ ವೇರ್ ಐ ವಾಸ್ ಇನ್ ಮೆಡಿಟೇಷನ್. ದಟ್ ಈಸ್ ದ ಪ್ರಾಬ್ಲಮ್. ಯು ಶುಡ್ ಬಿ ವೇರ್ ಯು ಆರ್. You should not send your mind elsewhere. Then what is the difference? When you are seeing a movie, your mind is there in the character. ಎಲ್ಲೋ ಹೊಟ್ಟೋಯ್ತು, ಐ ವಾಸ್ ಇನ್ ದ ಮೂವಿ. ಪ್ರಾಬ್ಲಮ್ ಅವಾಗ ಅದಕ್ಕೆ ಹೇಳೋದು, ವೆನ್ ಯುವರ್ ಮೈಂಡ್ ಇಸ್ ವೆಂಟ್ ವಿತ್ ದ ಕ್ಯಾರೆಕ್ಟರ್, ಯು ವಿಲ್ ಕ್ರೈ. ವೆನ್ ಯುವರ್ ಮೈಂಡ್ ಗೋಸ್ಟ್ ಎಲ್ಸ್ವೇರ್, ಲೈಕ್ ಎಲ್ಲೋ ಹೊಟ್ಟೋಗಿತ್ತು ಸ್ವಾಮೀಜಿ, ಅದೆಲ್ಲೋ ಹೋಗಿತ್ತು, ಅಲ್ಲ ಹೋಗಿತ್ತು, ಎಲ್ಲೋ ಹೋಗಿತ್ತು. ಆಗಲ್ಲ, ಆಯ್ತು. ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಅರ್ಥ ಮಾಡ್ಕೊಳ್ಳಿ. ಶಂಕರ ಸಿದ್ಧಾಂತವನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಅದಕ್ಕೆ ಬೇಡ ಅನ್ಬಿಟ್ರೆ ಎಷ್ಟೋ ಜನ. ಕಷ್ಟ ಅಲ್ವಾ? ಅದು ಮುಟ್ಟದೇ ಇಲ್ಲ ನಾನು. ಐ ಆಮ್ ಓಕೆ ವಿತ್ ಆಲ್ ದಿಸ್. ಎಷ್ಟೋ ಜನ ಮಠಾಧಿಪತಿಗಳು, ಪೀಠಾಧಿಪತಿಗಳು ಇದನ್ನೆಲ್ಲ ಹೇಳದೇ ಇಲ್ಲ. ಆ ಭಕ್ತರ ಇಗ್ನೋರೆನ್ಸ್ ಅನ್ನ ಹಾಗೆ ಕವರ್ ಮಾಡ್ತಿರ್ತಾರೆ. ಹೇಳಬೇಕು ತಾನೆ ಅದನ್ನ. ಶೃಣ್ವಂತೋಪಿ ಬಹವೋ ಎನ್ನ ವಿದ್ಯು ಆಶ್ಚರ್ಯೋ ವಕ್ತ ಕುಶ. ಜಾಸ್ತಿ ಹೇಳಿದ್ರೆ ನಿಮ್ಗೆ ಬೇಜಾರಾಗುತ್ತೆ, ಅದಕ್ಕೆ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಆಶ್ಚರ್ಯೋ ವಕ್ತ ಕುಶಲೋಸ್ಯ ಲಬ್ಧ. ವಕ್ತ ಅಂದ್ರೆ ಟೀಚರ್. ಆಶ್ಚರ್ಯೋ ವಕ್ತ. ಎ ಟೀಚರ್ ವೈಲ್ ಟೀಚಿಂಗ್ ದಿಸ್ ಸಬ್ಜೆಕ್ಟ್ ಹಿ ಸೇಸ್ ವಾಟ್ ಎ ವಂಡರ್. ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟ. Even the one who is comprehending this teaching will say what a wonder. ಹೇಳ್ಕೊಡೋದು ಟೀಚರ್ಗೆ ವಕ್ತ. ಏನ್ ಆಶ್ಚರ್ಯಪ್ಪ ಇದು, ಆತ್ಮತತ್ವ. ಅದನ್ನ ಕರೆಕ್ಟ್ ಆಗಿ ಕೇಳಿರೋನು, ಅಬ್ಬಾ ಏನಿದು ಅಂತ ಅನ್ಸತ್ತಂತೆ. ಯಾವ ಶ್ಲೋಕ ಜ್ಞಾಪಕ ಬರ್ಬೇಕು? ಈ ಎರಡನೇ ಲೈನ್ಗೆ ಆಶ್ಚರ್ಯವತ್ ಪಶ್ಯತಿ ಕಶ್ಚಿತ್. ವೆರಿ ಗುಡ್. ನನಗೆ ಬೆಸ್ಟ್ ಸ್ಟೂಡೆಂಟ್ ಬಾರ್ಗಲ್. ಆಶ್ಚರ್ಯವತ್ ಪಶ್ಯತಿ ಕಶ್ಚಿತೈನಂ ಆಶ್ಚರ್ಯವದ್ವತತಿ ತಥೈವ ಚಾನ್ಯಃ. ಆಮೇಲೆ ಆಶ್ಚರ್ಯವಚ್ಚೈನಂ ಅನ್ಯಃ ಶೃಣೋತಿ ಶ್ರುತ್ವಾಪ್ಯೇನಂ ವೇದ ನ ಚೈವ ಕಶ್ಚಿತ್. ನೋಡಿ ಅಲ್ಲಿ ಶ್ರುತ್ವಾಪ್ಯೇನಂ, ಅಲ್ಲಿ ಕರೆಕ್ಟ್ ಆಗಿದೆ. ಕೃಷ್ಣ ಇದನ್ನೇ ಬಾರೋ ಮಾಡಿರೋದು, ಕಠೋಪನಿಷತ್ತನ್ನೇ ತಗೊಂಡು ಅಲ್ಲಿ ಹೇಳಿರೋದು. ಶ್ರುತ್ವಾಪ್ಯೇನಂ ವೇದನ ಚೈವ ಕಶ್ಚಿತ್. ಇಷ್ಟು ಹೇಳಿಯೂ ಸರಿಯಾಗಿ ಅವ್ರು ಅರ್ಥ ಮಾಡ್ಕೊಡಲ್ಲ. ಆದ್ರೂನು ಸ್ವಾಮೀಜಿ ಇದೆ, ಕೃಷ್ಣನ್ ಕಾಲದಿಂದನೂ ಇತ್ತು ಈ ಹಣೆ ಬರ. ಶ್ರುತ್ವಾಪ್ಯೇನಂ ವೇದನ ಚೈವ ಕಶ್ಚಿತ್. ವೇದ ಅಲ್ಲಿ ಇಸ್ಕೊಳ್ತು ಜ್ಞಾನ ಅಲ್ಲಿ ಅಂತ ಅರ್ಥ ಮಾಡ್ಬೇಕು. ಕಶ್ಚಿತ್ ಯಾರಿಗೆ ಸರಿಯಾಗಿ ಅರ್ಥವಾಗತ್ತೆ? ಸರಿ, ಇನ್ ಕೇಸ್ ಅರ್ಥ ಆದ್ರೆ ಕುಶಲಾನುಶಿಷ್ಟ ಜ್ಞಾತ ಆಶ್ಚರ್ಯ ಬಹಳ ಕಷ್ಟ. ಗುರು ಹೇಳಿದ ಮಾರ್ಗದಲ್ಲೇ ಹೋಗೋದು ಬಹಳ ಕಷ್ಟ. ಈಗ ವಿವೇಕ ಚೂಡಾಮಣಿ ಫಸ್ಟ್ ಮಂತ್ರ ಕೋಟ್ ಮಾಡ್ಬೇಕು. ಜಂತೂನಾಂ ನರಜನ್ಮ ದುರ್ಲಭಂ ಪುಂಸ್ತ್ವಂ ಅಥೋ ವಿಪ್ರತಃ ತಸ್ಮಾತ್ ವೈದಿಕ ಧರ್ಮ ಮಾರ್ಗತಃ. ಆಮೇಲೆ ವಿದ್ವತ್ವಂ ಅಸ್ಮಾತ್ ಪರಂ ಆತ್ಮಾನಾತ್ಮ ವಿವೇಚನ ಸ್ವನುಭವೋ ಬ್ರಹ್ಮಾತ್ಮನ ಸಂಸ್ಥಿತಿ. ಬ್ರಹ್ಮಾತ್ಮನ ಸಂಸ್ಥಿತಿ ಈಸ್ ಈಕ್ವಲ್ ಟು ಈ ಲೈನ್.
ಕುಶಲಾನುಶಿಷ್ಟ ಜ್ಞಾತ ಆಶ್ಚರ್ಯ, ಅದಕ್ಕೆ ಬ್ರಹ್ಮಾತ್ಮನ ಸಂಸ್ಥಿತಿ. ಮುಕ್ತಿರ್ನೋ ಶತಕೋಟಿ ಜನ್ಮ ಸುಕೃತೈ ಪುಣ್ಯೇ ವಿನಾ ಲಭ್ಯತೆ. ಇಂತಹ ಮುಕ್ತಿ ಶತಕೋಟಿ ಜನ್ಮ ಅನೇಕ ಜನ್ಮ ಅಂತ ಇಟ್ಕೊಳ್ಳಿ. ವೆರಿ ವೆರಿ ರೇರ್. ಇನ್ ಕೇಸ್ ನೀವು ಇವತ್ತಿಷ್ಟು ಕೇಳ್ತಿದ್ದೀರಾ ಅಂದ್ರೆ ಬಹಳ ಪುಣ್ಯ ಮಾಡಿದಿರಿ ಅಂತಾನೆ. ಇಲ್ಲ ಸ್ವಾಮೀಜಿ, ಇವತ್ತೇನು ಕೆಲಸ ಇರಲಿಲ್ಲ, ಅದಕ್ಕೆ ಆನ್ ಮಾಡಿದ್ವಿ ಕಂಪ್ಯೂಟರ್. ಹಾಗಾದ್ರೆ ಮುಗಿತ್ ಕತೆ. ವೆರಿ ವೆರಿ ರೇರ್ ಇಂಡೀಡ್. ಈ ಮಂತ್ರವನ್ನ ಹೈಲೈಟ್ ಮಾಡ್ಕೊಳ್ಬೇಕು. ಶ್ರವಣಾಯಾಪಿ ಬಹುಬಿರ್ಯೋ ನ ಲಭ್ಯ ಶೃಣ್ವಂತೋಪಿ ಬಹವೋ ಎನ್ನ ವಿದ್ಯು ಆಶ್ಚರ್ಯೋ ವಕ್ತ ಕುಶಲೋಸ್ಯ ಲಬ್ಧ ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟ. ರೈಟ್, ಮುಂದೆ ಹೋಗುವ. ನ ನರೇಣ ವರೇಣ ಪ್ರೋಕ್ತ ಏಷಃ ಸುವಿಜ್ಞೇಯೋ ಬಹುಧಾ ಚಿಂತ್ಯಮಾನಃ ಮಾನಃ. ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ಅಣೀಯಾನ್ ಹೆತರ್ಕ ಮನು ಪ್ರಮಾಣಾತ್. ನ ನರೇಣ ವರೇಣ ಪ್ರೋಕ್ತ ಏಷ. ಓಕೆ, ಇಲ್ಲಿ ವಿಸರ್ಗ ಇದೆ, ವಿಸರ್ಗ ಹಾಕಿಲ್ಲ. ಏಷಃ ಸುವಿಜ್ಞೇಯೋ ಬಹುಧಾ ಚಿಂತ್ಯಮಾನಃ ಮಾನಃ. ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ಅಣೀಯಾನ್ ಹೆತರ್ಕ್ಯಮನು ಪ್ರಮಾಣಾತ್. ಇವಾಗ ಇನ್ನೊಂದು ಡಿಸ್ಕಷನ್ ಅರ್ಥ ಮಾಡ್ಕೊಳ್ಳಿ. ಅದ್ವೈತದ ಜ್ಞಾನಕ್ಕೂ ಇತರೆ ಸಿದ್ಧಾಂತದ ಜ್ಞಾನಕ್ಕೂ ಅಜಗಜಾಂತರ ವ್ಯತ್ಯಾಸ. ಈಗ 2 ದಿವಸದ ಕೆಳಗಡೆ ಒಂದು ಸಿದ್ಧರ್ ಹಾಡು ನಿಮ್ಗೆ ಹೇಳಿದೆ, ಶಿವವಾಕ್ಯ ಸಿದ್ಧರ್. ಅವ್ರೇನ್ ಹೇಳಿದ್ರು, ಇದು ಹಳೇದೇನೆ, ಅದು ಇವಾಗ ತುಂಬಾ ಹಿಟ್ ಆಗಿದೆ, ಮತ್ತೆ ಹಿಟ್ ಆಗ್ತಾನೆ ಇರುತ್ತೆ. ಅದರದ್ದು ಒಂದು ಲೈನ್ ಹೇಗಿದೆ ಅಂದ್ರೆ, ಅದೇ ಓಡಿ 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 ಉತ್ಕಳಂದ ಜ್ಯೋತಿಗೆ, ಇಷ್ಟು ಲೈನ್ ಸಾಕು. ಇವಾಗ ಇದನ್ನ ತಗೊಳ್ಳೋಣ, ಇದೊಂದೇ ಒಂದು ಲೈನ್ ತಗೊಳ್ಳೋಣ. ಅವ್ರು ಏನ್ ಹೇಳಿದ್ದಾರೆ ಇದರಲ್ಲಿ ಅಂದ್ರೆ, ನಿಮ್ಗೆಲ್ಲ ಮುಂಚೆನೆ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ, ಸುಮಾರು ಹೊರಗಡೆ ಹೋಗಿ ಬಹಿರ್ಮುಖದಿಂದ ಭಗವಂತ ಎಲ್ಲೆಲ್ಲೂ ಇದ್ದಾನೆ ಅಂತ ಹುಡುಕದೆ, ಆದ್ರೆ ಭಗವಂತ ನನ್ನ ಹೃದಯದಲ್ಲೇ ಇದ್ದಾನೆ, ಅವನು ಜ್ಯೋತಿ ಸ್ವರೂಪನಾಗಿದ್ದಾನೆ, ಆ ಜ್ಯೋತಿ ಸ್ವರೂಪವೇ ಶಿವನಾಗಿದ್ದಾನೆ. ಉತ್ಕಳಂದ ಜ್ಯೋತಿ ಹೊರಟಿದ್ದಾನೆ ಶರೀರದಿಂದ, ಎಲ್ಲಾ ಕಡೆ ಭಗವಂತನ ನೋಡಿದ್ದೀನಿ, ಆದ್ರೆ ಭಗವಂತ ನನ್ನ ಶರೀರದಲ್ಲೇ ಇದ್ದಾನೆ ಅಂತ ಅವ್ರದ್ದು ಹಾಡು. ನಾನು ಯಾಕೆ ಅವ್ರ ಹಾಡು ಮಾತ್ರ ತಗೊಂಡೆ ಅಂತಂದ್ರೆ, ಈ ಹಾಡು ಮೇಲೆ ಸುಮಾರು ಸಿದ್ಧಾಂತ ನಿಂತಿದೆ. ಅದು ಶೈವ ಸಿದ್ಧಾಂತ ಆಗಿರ್ಬೋದು, ವೈಷ್ಣವ ಸಿದ್ಧಾಂತ ಆಗಿರ್ಬೋದು, ಇಲ್ಲ ಶಾಕ್ತೆಯ ಸಿದ್ಧಾಂತ ಆಗಿರ್ಬೋದು. ದಹರಾಕಾಶ ರೂಪಿಣಿ ಲಲಿತಾ ಸಹಸ್ರನಾಮದಲ್ಲಿ ಇದೆ, ದಹರಾಕಾಶ ರೂಪಿಣಿ ಇಸ್ಕೊಲ್ ಟು ಬಿಂದುಸ್ಥಾನ. ಬಿಂದುಸ್ಥಾನವನ್ನ ಧ್ಯಾನ ಮಾಡಬೇಕಾಗಿರೋದು ಹೃದಯದಲ್ಲಿ. ಆ ಸಿದ್ಧಾಂತವು ಈ ಹಾಡ ಮೇಲೆ ನಿಂತಿರೋದು. ಅರ್ಥ ಆಯ್ತಾ? ಸೊ ಶರೀರದಲ್ಲಿ ಅದು ಮನಸ್ಸಿನಲ್ಲಿ ಭಗವಂತ ಇದ್ದಾನೆ, ಹೊರಗಡೆ ಎಲ್ಲೂ ನೋಡೋ ಅವಶ್ಯಕತೆ ಇಲ್ಲ ಅಂತ. ಆದ್ರೆ ಇಲ್ಲೆಲ್ಲೂ ಅದ್ವೈತವನ್ನ ಅವ್ರು ಹೇಳಿಲ್ಲ, ಈ ಆಚಾರ್ಯರು ಹೇಳಿಲ್ಲ, ಮಿಕ್ಕ ಯಾವ ಆಚಾರ್ಯರು ಹೇಳಿದಾರೆ. ಭಗವಂತ ನನ್ನಲ್ಲಿಯೇ ಇದ್ದಾನೆ, ಹೊರಗಡೆ ನೋಡಬಾರ್ದು ಅಂತ ಮಾತ್ರ ಇದೆ ಅಲ್ಲಿ. ನಾನೇ ಭಗವಂತ ಅಂತ ಎಲ್ಲೂ ಹೇಳಿಲ್ಲ. ಅರ್ಥ ಆಯ್ತಾ? ಈಗ ಏನಾಗತ್ತೆ, ಅದ್ವೈತ ಜ್ಞಾನ ಇರೋನಿಗೆ ನಾನೇ ಭಗವಂತ ಅಂತ ಹೇಳಿದ್ದಾರೆ ಸ್ವಾಮೀಜಿ ಅಂತ ನೀವ್ ಹೇಳ್ತೀರಾ. ನಿಮಗೆ ಅದ್ವೈತ ಜ್ಞಾನ ಇರೋದ್ರಿಂದ. ಸಪೋಸ್ ನಿಮ್ಗೆ ಅದ್ವೈತ ಜ್ಞಾನ ಇಲ್ಲ, ಕೇವಲ ಈ ಹಾಡನ್ನು ಅಥವಾ ಈ ಸಿದ್ಧಾಂತವನ್ನು ಒಬ್ರನ್ನ ಕೊಡಿ, ಅವ್ರು ಹೇಳಕ್ ಸಾಧ್ಯ ಇಲ್ಲ. ಇದು ಭಗವಂತನ ಮೇಲೆ ಸ್ತುತಿ ಮಾಡ್ತಿದ್ದಾರೆ, ಭಗವಂತ ಹೊರಗಡೆ ಎಲ್ಲೂ ಇಲ್ಲ, ಒಳಗಡೆ ಮಾತ್ರ ಇದ್ದಾನೆ. ಫಾರ್ ಎಕ್ಸಾಂಪಲ್, ಈ ವೈಷ್ಣವ ಸಿದ್ಧಾಂತದಲ್ಲಿ ಆಳ್ವಾರ್ಸ್ ಅಂತ ಇದ್ದಾರೆ, 12-13 ಜನ. ಅವರು ಪೆರುಮಾಳ್ ದೇವರನ್ನ ಸ್ತುತಿ ಮಾಡಿದ್ರು, ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾಡ್ತಾನೆ ಇದ್ರು. ಸರಿ, ಹಾಗೆ ಶಿವನ್ ಮೇಲೇನು 63 9 ಮಾರ್ಕ್ಸ್ ಅವ್ರನ್ನ ಸ್ತುತಿ ಮಾಡಿದ್ರು. ಹಾಗೆ ಸುಬ್ರಹ್ಮಣ್ಯನ ಕಡೆಯವರು ಸುಬ್ರಹ್ಮಣ್ಯನ ಅಥವಾ ಆ ಜ್ಯೋತಿಯನ್ನ 18 ಸಿದ್ಧರು ನೋಡಿದ್ರು. ಇವರೆಲ್ಲರೂ ವಿಶಿಷ್ಟಾದ್ವೈತ ಸಿದ್ಧಾಂತದವರೇನೆ, ಯಾರು ಅದ್ವೈತಿಗಳಲ್ಲ.
ಐದರ್ ದ್ವೈತ ಸಿದ್ಧಾಂತಿ ಆರ್ ವಿಶಿಷ್ಟಾದ್ವೈತ ಸಿದ್ಧಾಂತಿ. ಅವ್ರಿಗೆ ಪ್ರತ್ಯೇಕವಾದ ದೇವತೆ ಮೇಲೆ ಇಷ್ಟ ಇತ್ತು. ಆ ಭಗವಂತ ಎಲ್ಲರಲ್ಲೂ ನೋಡಿದ್ರು. ಆದ್ರೆ ನಾನೇ ಅದು ಅಂತ ಹೇಳಿಲ್ಲ. ನಾನೇ ಅದು ಅಂತ ಹೇಳ್ಬೇಕಂದ್ರೆ ಅವ್ರ ಅದ್ವೈತವನ್ನ ಹೇಳಿರ್ಬೇಕು. ಯಾಕಂದ್ರೆ ಅವ್ರ ಅದ್ವೈತವನ್ನ ಒಪ್ಪಲ್ಲ. ಅವ್ರಿಗೆ ಜಗತ್ ಸತ್ಯ, ಭಗವಂತ ಸತ್ಯ, ಜೀವ ಸತ್ಯ. ನಾನೇ ಅದು ಅಂತ ಆಗ್ಬಿಟ್ರೆ ಪರಮಾತ್ಮ ವಿಷ್ಣುವು ನಾನು ಅಂತ ಆಗ್ಬಿಡುತ್ತೆ. ದ ಸೇಮ್ ಥಿಂಗ್ ಹೋಲ್ಡ್ಸ್ ಫಾರ್ ಶೈವ ಸಿದ್ಧಾಂತ ಆಲ್ಸೋ, ಈವನ್ ಫಾರ್ 18 ಸಿದ್ಧಾರ್ಸ್ ಆಲ್ಸೋ, 180 ಸಿದ್ಧಾರ್ಸ್. ಎಲ್ಲಿ ನಾನೇ ಅದು ಅಂತ ಬರುತ್ತೆ ಅವಾಗ್ಲೇ ಶಂಕರರು ಎಂಟರ್ ಆಗೋದು. ಇವಾಗ ಇದರಲ್ಲಿ ಮನೀಷಾ ಪಂಚಕದಲ್ಲಿ ತಗೊಂಡ್ರೆ, ಜಾಗ್ರತ್ ಸ್ವಪ್ನ ಸುಷುಪ್ತಿಷು ಸ್ಫುಟತರ ಯಾಸಂ ವಿದುಜೃಂಭತೆ ಯಾ ಬ್ರಹ್ಮಾದಿ ಪಿಪೀಲಕಾಂತ ತನು ಪ್ರೋತಾ ಜಗತ್ ಸಾಕ್ಷಿಣಿ. ಪ್ರೋತಾ ಜಗತ್ ಸಾಕ್ಷಿಣಿ ಇಸ್ ಈಕ್ವಲ್ ಟು ಓಡಿ ಓಡಿ ಓಡಿವ ಉತ್ಕಲಂದ ಜ್ಯೋತಿಗೆ. ಅರ್ಥ ಆಗ್ತಿದ್ಯಾ? ಪ್ರೋತಾ ಈಸ್ ಇನ್ಹರೆಂಟ್, ದ ಲೈಟ್ ಈಸ್ ಇನ್ಹರೆಂಟ್ ಇನ್ ಆಲ್ ದ ಜೀವಾಸ್. ನೆಕ್ಸ್ಟ್ ಲೈನ್ ಏನು? ಸ ಏವಾಹಂ. ಅದು ಯಾವ ಹಾಡಲ್ಲಿ ತೋರಿಸಿ ನೋಡೋಣ? ನಾಲಾಯಿರತಿ ದಿವ್ಯ ಪ್ರಬಂಧದಲ್ಲಿ ತೋರಿಸಿ ನೋಡೋಣ? 18 ಸಿದ್ಧರಲ್ಲಿ ತೋರಿಸಿ ನೋಡೋಣ? ಎಲ್ಲ ವಿಶಿಷ್ಟಾದ್ವೈತೀಸ್. ಅದ್ವೈತ ಅಂತ ಅನ್ಸುತ್ತೆ, ಯಾಕಂದ್ರೆ ನಾವು ಅದ್ವೈತ ಜ್ಞಾನ ಇರೋದ್ರಿಂದ ವಿ ಇಂಟರ್ಪ್ರೆಟ್ ಲೈಕ್ ದಟ್, ಬಟ್ ಬೈ ದೆಮ್ಸೆಲ್ಸ್ ದೇ ಆರ್ ನಾಟ್ ಅದ್ವೈತೀಸ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದು ಶಾಸ್ತ್ರದಲ್ಲಿ ತುಂಬಾ ಆಳದಲ್ಲಿ ಹೋಗಿದ್ರೇನೆ ಗೊತ್ತಾಗೋದು, ಮೇಲ್ನೋಟಕ್ಕೆ ಗೆಲ್ದ್ರೆ ಗೊತ್ತಾಗಲ್ಲ. ಇದು ಎಲ್ಲ ಇಂಟರ್ಪ್ರಿಟೇಷನ್ ಅದ್ವೈತ ರೀತಿಯಲ್ಲಿ ನಾವು ಮಾಡೋದು. ಫಾರ್ ಎಕ್ಸಾಂಪಲ್, ಮಾಣಿಕ್ಯ ವಾಸಕರ್ ಶಿವಪುರಾಣವನ್ನ ಬರೆದಿದ್ದಾರೆ. ಶಿವಪುರಾಣವನ್ನ ಬರೆದಿರುವಂತಹ ಮಾಣಿಕ್ಯ ವಾಸಕರ್ ಅದನ್ನ ನೋಡಿ, ಅವ್ರು ಯಾರು ಸ್ವಾಮಿ ಇದಾರಲ್ಲಪ್ಪ, ಬರೀ ದೀಪ ಸ್ವಾಮಿಗಳು, ಒಳ್ಳೆಲಾರ್, ಅವ್ರೇನ್ ಹೇಳ್ತಾರೆ, ಯಾವುದೇ ಸೈಡಲ್ಲ ಪುಸ್ತಕವನ್ನ ನೋಡಿದ್ರು ಅದು ಜೇನಿದ್ದ ಹಾಗೆ. ಯಾವುದು? ಮಾಣಿಕ್ಯ ವಾಸಕರ್ ಬರೆದಿರುವಂತಹ ಗ್ರಂಥ ಶಿವಪುರಾಣ ಅನ್ನೋ ಜೇನಿದ್ದಾಗೆ. ಅತ್ತಿಕ್ಕುಂ ಇತ್ತಿಕ್ಕುಂ ತಿತ್ತಿಕ್ಕುಂ ಎಲ್ಲ ಜೇನು. ಆ ಕಡೆ ಅಂದ್ರೆ ಅತ್ತಿಕ್ಕುಂ ಇತ್ತಿಕ್ಕುಂ ಅಂದ್ರೆ ಎಲ್ಲ ಸೈಡಲ್ಲೂ ಜೇನ್ ಕೊಟ್ಟದಾಗಿದೆ ಹಾಗೆ ಅಂತ. ಇವಾಗ ನಾನು ಅದ್ವೈತಿ ಆಗಿರುವಂತ ಹೇಗೆ ಇಂಟರ್ಪ್ರೆಟ್ ಮಾಡ್ತೀನಿ? ಜೇನು ಅನ್ನೋದು ಸಿಹಿ, ಆತ್ಮವೇ ಸಚ್ಚಿದ ಆನಂದ ಆಗಿರುವಂತಹ ಆತ್ಮ, ಆ ಶಿವನೇ ಆತ್ಮಸ್ವರೂಪ, ನನ್ಗಿಂತ ಬೇರೆ ಇಲ್ಲ ಅಂತ ಮಾಡ್ತೀನಿ. ಆದ್ರೆ ಅವ್ರು ಅದನ್ನ ಮಾಡಲ್ಲ, ಯಾಕಂದ್ರೆ ಅದ್ವೈತ ಜ್ಞಾನ ಅವ್ರಿಗಿಲ್ಲ. ನೀವು ಮಾಡ್ತೀರಾ, ಯಾಕಂದ್ರೆ ಜ್ಞಾನ ಇರೋದ್ರಿಂದ. ಗೊತ್ತಾಗ್ತಿದ್ಯಾ? ಯಾಕಿದ್ ಹೇಳಕ್ ಬಂದೆ ಅಂದ್ರೆ, ಆಶ್ಚರ್ಯೋ ವಕ್ತ ಕುಶಲೋಸ್ಯ ಲಬ್ಧ ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟ. ಇಷ್ಟು ಗೊತ್ತಿದ್ರುನು ಅದ್ವೈತಕ್ಕೆ ಬರೋದ್ ಬಹಳ ಕಷ್ಟ. ಭಗವಂತನ ಉಪಾಸನೆಯಲ್ಲಿ ಸುಮಾರು ಜನ ಸ್ಟಕ್ ಆಗ್ಬಿಡ್ತಾರೆ. ಯಾಕಂದ್ರೆ ಉಪಾಸನ ಇಸ್ ಸಚೆ ಏನ ರಸಗುಲ್ಲ ಬೇಡ, ಜಾಮೂನು ಅದಲ್ಲೇ ಊರು ಬಿಟ್ಟಿರ್ತಾರೆ. ಯಾಕಂದ್ರೆ ನೀವು ಅನ್ಕೊಂಡಿದ್ದು ಸಿಕ್ಸ್ತ್ ಸೆನ್ಸ್ ಆರ್ಗನ್ಸ್ಗೆಲ್ಲ ಮನಸ್ಸಿಗಿಂತ ಅತೀತವಾಗಿರುವಂತಹ ಜ್ಞಾನವನ್ನ ನಿಮಗೆ ಸಿಕ್ಕಿದಾಗ ಇದು ಎಲ್ಲ ಅಬ್ಸ್ಟ್ರಾಕ್ಟ್ ಹೇಗೆ ಅರ್ಥ ಆಗತ್ತೆ? ಮೆಡಿಟೇಷನ್ ಇಸ್ ದ ಲಾಸ್ಟ್ ಪಿಟ್ ಫಾಲ್ ಇನ್ ಅದ್ವೈತ ಜ್ಞಾನ. ಇಟ್ ಇಸ್ ದ ಲಾಸ್ಟ್ ಪಿಟ್ ಫಾಲ್. ಅಲ್ಲಿವರೆಗೂ ಗೊತ್ತಾಗಲ್ಲ, ಒಂದೊಂದನ್ನೇ ದಾಟ್ಕೊಂಡು ಬರ್ತೀವಿ. ಎಲ್ಲವೂ ಭಗವಂತನೇ, ನನ್ನಲ್ಲೂ ಭಗವಂತ, ನಿಮ್ಮಲ್ಲೇ ಭಗವಂತ. ಅಲ್ಲಿಗೆ ನಿಲ್ಲಿಸ್ತಾರೆ ಉಪಾಸಕರು. ನಾನೇ ಅದು ಅಂತ ಹೇಳಲ್ಲ ಯಾರು. ತೋರಿಸಿ ಒಂದು ಉಪಾಸಕರನ್ನ ನಾನೇ ಅದು ಅಂತ ತೋರ್ಸೋದು. ಶ್ರೀವಿದ್ಯೆ ಉಪಾಸನೆಯಲ್ಲಿಯೂ ಮಹಾವಾಕ್ಯ ಉಪದೇಶ ಅವ್ರಿಗಾಗಿದ್ರು ಅದು ಉಪಾಸನೆಯ ಮೂಲಕ, ಅದೊಂದು ಭಾವನೆಗೋಸ್ಕರ ಹೇಳಿದ್ದಾರೆ, ಬಿಟ್ರು ಎಲ್ಲವನ್ನು ಬಿಡುವಂತಲ್ಲಿ ಹೇಳಿಲ್ಲ. ಅರ್ಥ ಆಗ್ತಿದೀಯಾ? ತುಂಬಾ ಸಟಲ್ ಪಾಯಿಂಟ್ ಇದು. ಸುಮಾರು ವರ್ಷಗಳ ಕಾಲ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಎಲ್ಲಾ ಸಿದ್ಧಾಂತವನ್ನ ನೋಡಿ ನಿಲುವಿಗೆ ಬರ್ಬೇಕಾದ್ರೆ ಹೀಗೆ ಬರ್ಬೇಕು. ಶ್ರೀವಿದ್ಯನೂ ಉಪಾಸನೆಯು ಅದ್ವೈತವೇ ಹೇಳುತ್ತೆ, ಶಂಕರಾಚಾರ್ಯರು ಅದ್ವೈತವನ್ನೇ ಹೇಳ್ತಾರೆ. ಅದೆರಡು ಸಮತೋಲನ. ನೋ, ಇಟ್ ಇಸ್ ನಾಟ್. ಇಟ್ ಇಸ್ ಟೋಟಲಿ ಡಿಫ್ರೆಂಟ್. ಭಿನ್ನ ಭಿನ್ನ ಮಾರ್ಗ ದೂರಮೇತೆ ವಿಪರೀತೆ ವಿಶೂಚಿ. ಇಟ್ ಇಸ್ ಭಿನ್ನ ಭಿನ್ನ ಮಾರ್ಗ. ದಟ್ ಇಸ್ ಪ್ರವೃತ್ತಿ ಮಾರ್ಗ, ಇಟ್ ಇಸ್ ನಿವೃತ್ತಿ ಮಾರ್ಗ. ಬಟ್ ಇಟ್ ಇಸ್ ಗುಡ್. ಯಾವುದೇ ಉಪಾಸನ ಆದ್ರೂ ಆಸ್ ಲಾಂಗ್ ಆಸ್ ಇಟ್ ಇಸ್ ಹೆಲ್ಪಿಂಗ್ ಯು ಫಾರ್ ದಿ ಪ್ಯೂರಿಫಿಕೇಶನ್ ಆಫ್ ದಿ ಮೈಂಡ್, ಇಟ್ ಇಸ್ ಗುಡ್. ಅಲ್ಲಿಗೆ ಅಷ್ಟೇ, ಅದು ಅಷ್ಟಕ್ಕೆ ಮಾತ್ರ ಸೀಮಿತ. ಅದು ಇಲ್ಲ ಸ್ವಾಮೀಜಿ, ಎಷ್ಟು ಮಹಾತ್ಮರಲ್ಲ ಅದಲ್ಲೇ ಇದ್ಕೊಂಡು ಸಮಾಧಿಲಿ ಇದಾರಲ್ಲ, ಅದು ಅವ್ರ ಹಣೆ ಬರ, ನಾವೇನ್ ಮಾಡಕ್ಕಾಗಲ್ಲ. ಇಟ್ ಈಸ್ ಹಿಸ್ ಆರ್ ಹರ್ ಟೆಂಪರ್ಮೆಂಟ್. ಸಮಾಧಿ ಇಸ್ ಅ ಕ್ವಾಲಿಟಿ ಆಫ್ ದ ಮೈಂಡ್. ವೆರಿ ಇಂಪಾರ್ಟೆಂಟ್ ಸೆಂಟೆನ್ಸ್ ನಾ ಹೇಳೋದು, ಅರ್ಥ ಮಾಡ್ಕೊಳ್ಳಿ. ಸಮಾಧಿ ಇಸ್ ಅನ್ ಇಂಪಾರ್ಟೆಂಟ್ ಕ್ವಾಲಿಟಿ ಆಫ್ ದ ಮೈಂಡ್. ನಿರ್ವಿಕಲ್ಪಕ ಸಮಾಧಿ ಇಸ್ ಅನ್ ಇಂಪಾರ್ಟೆಂಟ್ ಕ್ವಾಲಿಟಿ ಆಫ್ ದ ಮೈಂಡ್. ಮನಸ್ಸಿನ ಒಂದು ವೃತ್ತಿ ಅದು ಮನಸ್ಸಿನ ಒಂದು ಗುಣ.
ನೀವು ಆ ಮನಸ್ಸನ್ನ ನಿರ್ವಿಕಲ್ಪಕ ಸಮಾಧಿಯಲ್ಲಿಯೇ ಟ್ರೈನ್ ಮಾಡ್ತಿದ್ರೆ ಮನಸ್ಸು ತಯಾರಿ ಆಗತ್ತೆ. ಅಂದ್ರೆ ಬ್ರಹ್ಮನನ್ನ ಆತ್ಮನನ್ನ ಮನಸ್ಸಿಗೆ ಯಾಕೆ ಹೋಲಿಸ್ತಿದ್ದೀರಾ ಸಮಾಧಿಗಳಲ್ಲಿ? ಅರ್ಥ ಆಗ್ತಿದ್ಯಾ? ಬ್ರಹ್ಮನ್ ಆರ್ ಆತ್ಮನನ್ನ ಮನಸ್ಸಿಗೆ ಯಾಕೆ ಹೋಲಿಸ್ತಿದ್ದೀರಾ? ಅದು ಬ್ರಹ್ಮನ್ ಅತೀತ ನಿರ್ಗುಣ ಅಂತ ಇರ್ಬೇಕಂದ್ರೆ ಒನ್ ಆಫ್ ದಿ ಕ್ವಾಲಿಟಿ ಆಫ್ ದಿ ಮೈಂಡ್ ಇಸ್ ಸಮಾಧಿ. ಯಾಕೆ ಅದಕ್ಕೆ ಹೋಲಿಸ್ಬೇಕು? ಯೋಚನೆ ಮಾಡಿ. ಏನ ಆಶ್ಚರ್ಯೋಲ ಇದು ಬಿಡಲ್ಲ ಇವತ್ತು, ಲೇಟ್ ಆದ್ರೂ ಪರವಾಗಿಲ್ಲ. ಆಶ್ಚರ್ಯೋ ವಕ್ತ ಕುಶಲೋಸ್ಯ ಲಬ್ಧ ಆಶ್ಚರ್ಯೋ ಜ್ಞಾತ ಕುಶಲಾನುಶಿಷ್ಟ. ಸರಿಯಾದ ಹತ್ರ ಸಿಕ್ಕಾಕೊಂಡಿದೀವಿ ನಾವು, ಅನ್ಕೊಳ್ಳಿ, ಪರವಾಗಿಲ್ಲ. ಯಾಕಂದ್ರೆ ಈ ಕನ್ಫ್ಯೂಷನ್ ಮತ್ತೆ ಎಲ್ರಿಗೂ ಬರ್ತಿರತ್ತೆ. ಒಂದು ಶಾಸ್ತ್ರವನ್ನ ಹೇಳಿದ್ಮೇಲೆ ಅದು ಆಳಕ್ಕೆ ಹೋಗ್ಬೇಕು. ಹೋಗ್ಲಿಲ್ಲ ಅಂದ್ರೆ ನಮ್ಗೆ ಅದು ಏನು ಅರ್ಥ ಆಗಲ್ಲ. ಇಲ್ಲೂ ಹಾಗೆ ಹೇಳಿದಾರಲ್ವಾ, ಅಲ್ಲೂ ಹಾಗೆ ಹೇಳಿದಾರಲ್ವಾ, ಇದು ಕರೆಕ್ಟ್ ಅಲ್ವಾ ಅನ್ಸುತ್ತೆ. ಒಂದೇ ಕರೆಕ್ಟ್ ಇರೋದು ಸಾಧ್ಯ. ರೈಟ್ ವಿಲ್ ಬಿ ಆಲ್ವೇಸ್ ಒನ್, ರಾಂಗ್ ವಿಲ್ ಬಿ ಮೆನಿ. ದೇರ್ ಇಸ್ ನೋ ಈಕ್ವಲ್ಸ್ ಇನ್ ಬಿಟ್ವೀನ್. when we are coming to Siddhanta is always one. ಸೊ ಯಾವುದೇ ಗ್ರಂಥವನ್ನು ಅಧ್ಯಯನ ಮಾಡ್ಬೇಕಂದ್ರೆ an Advaiti will interpret in properly than the Dvaitin or Vishishta Advaitin. ಯಾಕಂದ್ರೆ ಅವನಿಗೆ ಎಲ್ಲಿ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಇಂಟರ್ಪ್ರೆಟ್ ಮಾಡ್ಬೇಕು ಅಂತ ಅವನಿಗೆ ಗೊತ್ತಿರುತ್ತೆ. ಅದು ವ್ಯಾವಹಾರಿಕವಾಗ, ಪ್ರಾತಿಭಾಸಿಕವಾಗ ಅಥವಾ ಪಾರಮಾರ್ಥಿಕವಾಗ ಅಂತ. ಎಲ್ಲ ಪಾರಮಾರ್ಥಿಕದಲ್ಲೂ ಮಾಡೋಕ್ಕಾಗಲ್ಲ, ವ್ಯವಹಾರದಲ್ಲೂ ಮಾಡೋಕ್ಕಲ್ಲ, ಪ್ರಾತಿಭಾಸಿಕದಲ್ಲೂ ಮಾಡೋಕ್ಕಲ್ಲ. ಆ ಕಾಂಟೆಕ್ಸ್ಟ್ ಪ್ರಕಾರ ನೋಡ್ಬೇಕು. ಸೊ ಈಗ ಅರ್ಥ ಆಯ್ತು ಅನ್ಕೊಳ್ತೀನಿ. ಕೇವಲ ಅದ್ವೈತದಲ್ಲಿ ಮಾತ್ರ ಜ್ಞಾನ ಸಾಧ್ಯ, ಅದ್ವೈತವೇ ಜ್ಞಾನ, ಆ ಜ್ಞಾನದಿಂದಲೇ ಮೋಕ್ಷ ಸಾಧ್ಯ. ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ವಿ ಶುಡ್ ನಾಟ್ ಆಬ್ಜೆಕ್ಟಿಫೈ ಎನಿಥಿಂಗ್. ಈ ಮಂತ್ರ ನೋಡೋಣ. ಈ ಮಂತ್ರ ಇನ್ನ ನಮಗೆ ಕ್ಲಾರಿಟಿ ಕೊಡುತ್ತೆ. ಇಲ್ಲೇನ್ ಹೇಳ್ತಿದ್ದಾರೆ 8ನೇ ಮಂತ್ರದಲ್ಲಿ, ಈ ಜ್ಞಾನವನ್ನ ಗಳಿಸೋದಕ್ಕೆ ಗುರು ಇಸ್ ಮ್ಯಾಂಡೇಟರಿ. ಈಗ ಜ್ಞಾನವನ್ನ ಗಳಿಸೋದಕ್ಕೆ ಗುರು ಇಸ್ ಮ್ಯಾಂಡೇಟರಿ. ಎಕ್ಸೆಪ್ಷನ್ ಕೇಸಸ್ ನಾವು ತಗೊಳ್ಳೋದು ಬೇಡ. ಕೆಲವ್ರಿಗೆ ಗುರು ಇಲ್ದೇನೂ ಜ್ಞಾನವನ್ನ ಪ್ರಾಪ್ತವಾಗಿರುತ್ತೆ. ಅದು ಎಕ್ಸೆಪ್ಷನ್ ಕೇಸಸ್. ಎಕ್ಸೆಪ್ಷನ್ ನಾವು ರೂಲ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ರಮಣ ಮಹರ್ಷಿ ಅಥವಾ ಮಹಾತ್ಮರು, ಇವಾಗ ನಮ್ಮ ಆಶ್ರಮದಲ್ಲಿ ಮಾತಾಜಿ, ಅವರೆಲ್ಲ ಎಕ್ಸೆಪ್ಷನ್ ಕೇಸಸ್. ಅವರನ್ನು ನಾವು ಇದಮಿತ್ತಂ ಹೀಗೆ ಮಾಡಬಾರ್ದು. ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಇಲ್ಲ ಸ್ವಾಮೀಜಿ, ಐ ವಾಂಟ್ ದಟ್ ಎಕ್ಸೆಪ್ಷನ್ ಓನ್ಲಿ ಟು ಬಿ ದ ರೂಲ್ ಅಂದ್ರೆ, ದೆನ್ ಐ ವಿಲ್ ಆಸ್ಕ್ ಯು ಒನ್ ಕ್ವಶನ್. ನಿಮ್ಗೊಂದು ಕಾಯಿಲೆ ಸಮಸ್ಯೆ ಬಂದಿದೆಯಪ್ಪ, ದೊಡ್ಡದೊಂದು ಕ್ಯಾನ್ಸರ್ ಬಂದಿದೆ ಅನ್ಕೊಳ್ಳಿ, ಆಯ್ತಾ? ಏನೋ ಒಂದು ಬೇಡ, ನಿಮ್ಗೆ ಯಾಕೆ ಅಂತ ಹೇಳೋದು, ನನಗೆ ಹಾಕೊಳ್ಳೋಣ. ಏನೋ ಒಂದು ಬಂತು ಅಂತ ಅನ್ಕೊಳ್ಳೋಣ. ಈಗ ಐ ವಿಲ್ ಅಪ್ರೋಚ್ ಎ ಡಾಕ್ಟರ್ ಹೂ ಹ್ಯಾಸ್ ಸ್ಟಡಿಡ್ ಆರ್ ಹೂ ಹ್ಯಾಸ್ ನಾಟ್ ಸ್ಟಡಿಡ್. ಡಾಕ್ಟರ್ ಹೇಳ್ತಾನೆ, ನಾನು ಯಾರ ಹತ್ರನೂ ಓದಿಲ್ಲ, ನಾನು ಬುಕ್ ಮಾತ್ರ ಓದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀನಿ, ಬನ್ನಿ ಕ್ಯಾನ್ಸರ್ಗೆ ಅಂತ. ಹೋಗ್ತೀರಾ ಅವ್ರ ಹತ್ರ? ಮತ್ತೆ ಅಲ್ಲಿ ಮಾತ್ರ ಯಾಕೆ ಹಾಗೆ? MBBS ನೋಡಿರ್ಬೇಕು, ಅವ್ರನ್ನೆಲ್ಲ ಪ್ರೊಫೈಲ್ ಚೆಕ್ ಮಾಡಬೇಕು, ಎಂತ ಡಾಕ್ಟರ್ ಅಂತ ನೋಡ್ಬೇಕು, ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಆಗಿರ್ಬೇಕು. ಆದ್ರೆ ಗುರು ಚೂಸ್ ಮಾಡೋದ್ರಲ್ಲಿ ಮಾತ್ರ ಅವ್ನಿಗೆ ಕೂತ್ಕೊಂಡಿರ್ಬೇಕು, ಅವ್ನ್ ಮಾತ್ರ ಚೂಸ್ ಮಾಡ್ತೀನಿ ಅಂತ ಶಾಸ್ತ್ರ ಹೇಳೋಂಗ್ ಯಾಕಿಲ್ಲ ಅದ್ ಮರ್ಯಾದೆ? ಥಿಂಕ್. ನಾವೆಲ್ಲ ಹಾಗೆ ಮಾಡಲ್ವಲ್ಲ ಸ್ವಾಮೀಜಿ, ನಾವೆಲ್ಲ ನಿಮ್ ಸ್ಟೂಡೆಂಟ್ಸ್ ಅಲ್ವಾ? ನೀವು ಮಾಡಲ್ಲ, ಸರಿ. ಇದು ಆಮೇಲೆ ಎಲ್ರಿಗೂ ಜನರಲಿ, ನೀವು ಅಂದ್ರೆ ನೀವೇ ಅಂತಲ್ಲ, ಜನರಲ್ ಪಬ್ಲಿಕ್ ನಿಮ್ಮಲ್ಲೂ ಇರುತ್ತೆ ಅದು ವಾಸನೆ, ಎಲ್ಲೋ ಡೀಪಲ್ಲಿ ಇರುತ್ತೆ. ಎಕ್ಸೆಪ್ಷನ್ಸ್ ಡಸಂಟ್ ಮೇಕ್ ಎ ರೂಲ್. If exception is making a rule for you, then apply this. Doctor, without taking the help of another doctor, he will give you the prescription just buying medicine book. ಸರಿ, ಅದಕ್ಕೆ ಇನ್ನೊಂದೇನೋ ಆಗುತ್ತೆ, ಮಲ್ಟಿ ಕಾಂಪ್ಲಿಕೇಶನ್ ಆಗುತ್ತೆ ಅವಾಗ. ಸೊ ಗುರು ಇಸ್ ಮ್ಯಾಂಡೇಟರಿ ಫಾರ್ ಆಲ್. ಎಲ್ಲೋ 1 or 2% ಅದು ಬಿಟ್ಬಿಡೋಣ, ಅವ್ರನ್ನ ಮುಟ್ಟಕ್ ಹೋಗ್ಬಾರ್ದು ನಾವು. ಅವ್ರ ಬ್ಲೆಸ್ಸಿಂಗ್ಸ್ ಇದ್ರೆ ಸಾಕು ನಮ್ಗೆ. ಆದ್ರೆ ನಾವೆಲ್ಲ ಕಾಮನರ್ಸ್, ನಮಗೆ ಸಂಪ್ರದಾಯ ಗುರು ಬೇಕೇ ಬೇಕು, ಅವಶ್ಯಕತೆ ಇದೆ. ಇಲ್ಲಿ ನೋಡಿ, ಅದು ನಾನು ಹೇಳ್ತಿರೋದಲ್ಲ, ಯಮ ಹೇಳ್ತಿದ್ದಾನೆ. ಇವಾಗ ನಿಮ್ಗೆ ಗೊತ್ತಾಗುತ್ತೆ ಮಂತ್ರ. ಬಹುದಾ ಚಿಂತ್ಯಮಾನಃ ಯೇಷಃ ಆತ್ಮ. ಯೇಷಃ ಇಸ್ ಈಕ್ವಲ್ ಟು ಆತ್ಮ, ಬ್ರಾಕೆಟ್ ಅಲ್ಲಿ ಹಾಕೊಳ್ಳಿ. ಬಹುದಾ ಚಿಂತ್ಯಮಾನಃ ಯೇಷಃ ಆತ್ಮ. ನಚಿಕೇತಸ್, ಈ ಆತ್ಮ ಹಲವಾರು ರೀತಿ ಅಂತ ಸುಮಾರು ಜನ ಹೇಳ್ಬಿಟ್ಟಿದ್ದಾರೆ. ಡಿಫ್ರೆಂಟ್ ಒಪಿನಿಯನ್ಸ್. ಬಹುದಾ ಚಿಂತ್ಯಮಾನಃ, ದೇ ಹ್ಯಾವ್ ಕನ್ಸ್ಟ್ಯೂಡ್ ಇನ್ ದೇರ್ ಓನ್ ವೇಸ್.
ಒಬ್ರು 5 ಗಂಟೆಗೆ ಆಯ್ತು ಅನ್ನೋದು, ಇನ್ನೊಬ್ರು ಇಲ್ಲ ರಾಹುಕಾಲ ಆಯ್ತು 6:30 ಆಯ್ತು ಅನ್ನೋದು. ಅರ್ಥ ಆಯ್ತಲ್ವಾ? ಫಿಲ್ ಅಪ್ ದಿ ಬ್ಲಾಂಕ್ಸ್ ನೀವೇ ಮಾಡ್ಕೊಳ್ಳಿ. ಅದನ್ನ ಆಬ್ಜೆಕ್ಟಿಫೈ ಮಾಡಕ್ಕೆ ಸಾಧ್ಯವಿಲ್ಲ ನೀವು. ಯಾವ್ದು ಹೊರಗಡೆ ಇದ್ರೆ ತಾನು ಆಬ್ಜೆಕ್ಟಿಫೈ ಮಾಡಕ್ಕೆ. ಸರಿ ಸ್ವಾಮೀಜಿ, ಹೊರಗಡೆ ಇಲ್ಲ, ಅದಕ್ಕೆ ಇನ್ಸೈಡ್ ಇದೆ ಅಂದ್ರೆ ಇನ್ಸೈಡ್ ಮಾತ್ರ ಇದೆಯಾ? ಆತ್ಮ ಇಫ್ ಇಟ್ ಇಸ್ ಓನ್ಲಿ ಇನ್ಸೈಡ್ ದೆನ್ ಅದು ಶರೀರಕ್ಕೆ ಮಾತ್ರ ಆತ್ಮವಾ? ಸರಿ, ಔಟ್ಸೈಡ್ ಇದೆ ಅಂದ್ರೆ ಹೊರಗಡೆ ವಸ್ತು ರೀತಿಯಲ್ಲಿ ನೋಡ್ತೀರಾ? ಇಲ್ವಲ್ಲ. ಇವಾಗ ನಾ ಕಾನ್ಶಿಯಸ್ ಅಂತ ಹೇಳ್ತೀನಪ್ಪ ನಿಮ್ಗೆ ಎಲ್ರಿಗೂ, ಕಣ್ಣು ಮುಚ್ಕೊಳ್ಳಿ ಎಲ್ರು, ಕಾನ್ಶಿಯಸ್ನೆಸ್ ಅಂತ ಹೇಳ್ತೀನಿ. ಯಾವ ಆಬ್ಜೆಕ್ಟ್ ಬಂತು ನಿಮ್ಗೆ ಕಾನ್ಶಿಯಸ್ನೆಸ್ ಅಂತಾಗ? ಯಾವ ಆಬ್ಜೆಕ್ಟು ಬರ್ಲಿಲ್ವಲ್ಲ. ಬಂತ? ಲೈಟ್ಸ್ ಬಂತಲ್ವಾ? ಯೆಲ್ಲೋ ಕಲರ್, ಬ್ಲೂ ಕಲರ್ ಅಲ್ಲ? ಹೇಳಿ, ಎಲ್ಲ ವಿಬ್ಜಾರ್ ಬಂತು, ಮೂಲಾಧಾರದಿಂದ ಬಂತು ಅಂತ ಹೇಳಿ. ಬರ್ಲಿಲ್ವಲ್ಲ. ಯಾಕೆ ಅಂದ್ರೆ ಇಟ್ ಇಸ್ ನಾಟ್ ಎನ್ ಆಬ್ಜೆಕ್ಟ್ ಟು ಸಿ, ಇಟ್ ಈಸ್ ಯು. ಯಾಕಂದ್ರೆ ತಪ್ಪು ಮಾಡ್ತೀವಿ ನಾವು? ಕಾನ್ಶಿಯಸ್ನೆಸ್ ಅದು ಅರಿವಾಗಿದೆ, ಅರಿವು ಪೂರ್ವವಾಗೇ ಇದೆ ಅದು. ನೋಡಿ, ಕಣ್ಣು ಮುಚ್ಕೊಂಡು ನೋಡಿ ಅಂತ ಅಂದ ತಕ್ಷಣ ಯು ಗೋ ಬ್ಲಾಂಕ್, ದೇ ನೋ ಆಬ್ಜೆಕ್ಟ್ ಕ್ಯಾನ್ ಕಮ್. ಅದು ನೀವೇ ಸ್ವಾಮಿ. ಆದ್ರೂನು ಸ್ವಾಮಿ ಅಷ್ಟೆ, ಡಾಟ್ಸ್, 3 ಡಾಟ್ಸ್ ಆದ್ರೂನು. ಬಹುದಾ ಚಿಂತ್ಯಮಾನ, ಹಲವಾರು ಸಿದ್ಧಾಂತಿಗಳು ಒಂದೊಂದು ರೀತಿಯಲ್ಲಿ ಹೇಳಿದ್ದಾರೆ. ಚಾರುವಾಕ ಶರೀರ ಅಂತಂದ ಜೈನವು, ಅತ್ಯುತ್ತಮ ಜೈನ ಸಿದ್ಧಾಂತವು. ನೀವು 80 kg ಇದ್ರೆ ಆತ್ಮ 80 kg ಇದೆಯಂತೆ. ನೀವು 60 kg ಇದ್ರೆ ಆತ್ಮ 60 kg ಇದೆಯಂತೆ. ನೀವು ಆಗ ತಾನೇ ಗರ್ಭದಿಂದ ಆಚೆ ಬಂದಿರುವಂತಹ ಮಗು 2.75-3 kg 3 kg ಇದೆಯಂತೆ. ಅವ್ರು ಹೇಳೋದು ಆತ್ಮ ಈಸ್ ಎನ್ ಎಲಾಸ್ಟಿಕ್, ಇಟ್ ವಿಲ್ ಟೇಕ್ ಅಕಾರ್ಡಿಂಗ್ ಟು ದ ಸೈಜ್ ಆಫ್ ದ ಬಾಡಿ. ಜೈನ ಸಿದ್ಧಾಂತ. ಅದಕ್ಕೆ ಅವ್ರು ಮೈ ಮೇಲೆ ಬಟ್ಟೆ ಹಾಕೊಳ್ಳಿಲ್ಲ ಅನ್ಸುತ್ತೆ. ಹಾಗೆ ಅದು ಹಾಕೊಂಡು ಅದು ಜಾಸ್ತಿ ಆಗೋಗುತ್ತಲ್ಲ ಭಾರ. ಇವ್ರನ್ನೆಲ್ಲ ನೋಡಿದ್ರೆ ವಿಪರೀತ ಕೋಪ ಬರುತ್ತೆ ನಮಗೆ. ಶಾಸ್ತ್ರವನ್ನ ಅಧ್ಯಯನ ಮಾಡಿಲ್ದಿರೋರೆಲ್ಲ ಇಂಟರ್ಪ್ರೆಟ್ ಮಾಡೋದು ಹೀಗೇನೆ. ಅಷ್ಟು ಚೆನ್ನಾಗಿ ಶಂಕರಾಚಾರ್ಯರು ಹೇಳೋದನ್ನ ಒಪ್ಕೊಳ್ಳೋದಿಲ್ಲ. ಅವ್ರದೇ ಒಂದು ಸಿದ್ಧಾಂತ. ಏನ್ ಮಾಡೋದು? ನಂದೆಲ್ಲ ಕಷ್ಟ ನಿಮ್ಗೆ ಹೇಳ್ಕೊಳ್ಬೇಕು, ತಡ್ಕೊಳ್ಳಿ. ಇದು ಇನ್ನು ಕೆಲವರು ಹೂ ಆಮ್ ಐ ಎನ್ಕ್ವೈರ್. ಈಶಾನ್ಯದಲ್ಲಿ ಕೂತ್ಕೋ, ಎನ್ಕ್ವೈರ್ ಹೂ ಆಮ್ ಐ. ಕೃಷ್ಣ ಮಾಡ್ಬೋದಾಗಿತ್ತಲ್ಲ ಇದನ್ನ ಅರ್ಜುನನ್ಗೆ. ಅವನಿಗೆ ತೊಂದರೆ ಇತ್ತು, ಅರ್ಜುನಕ್ಕೆ ತೊಂದರೆ ಇತ್ತು ಅಂದ ತಕ್ಷಣ 62 ವರ್ಷ ಅಂತ ಮಹಾಭಾರತದ ಪ್ರಕಾರ 62 years ಇಸ್ ಕೃಷ್ಣ ಸೇಜ್ ವೆನ್ ಹಿ ಇನ್ಸ್ಟ್ರಕ್ಟೆಡ್ ಅರ್ಜುನ. ಅವನಿಗೂ ವಯಸ್ಸಾಗಿತ್ತಲ್ವಾ, 16,000 ಜನ ಹೆಂಡ್ತಿರ್ತಾನೆ. ಅಪ್ಪ ನೀನು ಆ ಕಡೆ ಕೂತ್ಕೊಳ್ಳಯ್ಯ, ನಾನು ಈ ಕಡೆ ಮೊದಲು ಕೂತ್ಕೊಳ್ತೀನಿ, ಇಬ್ರು ಎನ್ಕ್ವೈರ್ ಮಾಡೋಣ ಹೂ ಆಮ್ ಐ ಅಂತ. ಯಾಕೆ ಮಾಡ್ಲಿಲ್ಲ? 18 ಚಾಪ್ಟರ್ ಯಾತಕ್ಕೆ ಅವಶ್ಯಕತೆ ಇತ್ತು ಕೃಷ್ಣನಿಗೆ ಉಪದೇಶ ಮಾಡಕ್ಕೆ? ಮಾಡ್ಬೋದಾಗಿತ್ತಲ್ಲ. ಯೋಚನೆ ಮಾಡಿ. ಅವನು ಧ್ಯಾನ ಯೋಗವನ್ನೇ ಕೊಟ್ಬಿಟ್ರೆ ಆಗೋಗಿತ್ತಲ್ಲ. ಮಾಡ್ಲಿಲ್ವಲ್ಲ. ಜಸ್ಟ್ ಬಿಕಾಸ್ ರಮಣ ಮಹರ್ಷಿ ಇಸ್ ಅನ್ ಎಕ್ಸೆಪ್ಷನ್, ಯು ಕೆನಾಟ್ ಟೇಕ್ ಹಿಮ್ ಫಾರ್ ಎವ್ರಿಥಿಂಗ್. ಮೇಲ್ನೋಟಕ್ಕೆ ರಮಣ ಮಹರ್ಷಿ ಈಸ್ ಓನ್ಲಿ ಹೂ ಆಮ್ ಐ ಎನ್ಕ್ವೈರಿ, ಬಟ್ ಅವ್ರ ಸದ್ದರ್ಶನಮೆಲ್ಲ ನೋಡಿದ್ರೆ, ಉಪದೇಶ ಸಾರವನ್ನು ನೋಡಿದ್ರೆ ಶಾಸ್ತ್ರ ಆಧಾರಿತವಾಗಿ ಒಂದೊಂದು ಮಂತ್ರ ಶ್ಲೋಕವನ್ನು ಬರೆದಿದ್ದಾರೆ. ನಾವು ನೋಡಿದ್ವಿ ಅದನ್ನ. ಬಹುದಾ ಚಿಂತ್ಯಮಾನ, ಒಬ್ಬೊಬ್ಬರು ನಂತರ. 2 ದಿವಸದ ಹಿಂದೆ ಕತೆ ಹೇಳಿದೆ, ಹೂ ಆಮ್ ಐ ಎನ್ಕ್ವೈರಿ, ದಯಾನಂದ ಸರಸ್ವತಿಗಳು ಹೇಳಿದ್ರು ಅಂತ. ಎನ್ಕ್ವೈರ್ ಓನ್ಲಿ ವಿತ್ ದ ಟೀಚರ್. ಇಫ್ ಯು ನೋ ಹೂ ಯು ಆಲ್ರೆಡಿ ಆರ್, ಎನ್ಕ್ವೈರಿ ಇಸ್ ನಾಟ್ ರಿಕ್ವೈರ್ಡ್. If you don't know, then if you are an Ajnani and if you inquire with the Agni, you will become Ajnani only. Think. ಯೋಚನೆ ಮಾಡಿರಲ್ಲ ನಾವಿದೆಲ್ಲ. ಅದಕ್ಕೆ ವೇದಾಂತ ಬಹಳ ಕಷ್ಟ ಅನ್ನೋದು. ಯಾಕಂದ್ರೆ ಬುದ್ಧಿ ಕೆಲಸ ಕೊಡ್ಬೇಕಲ್ಲ ವೇದಾಂತ. ನಾಮ ಸಂಕೀರ್ತನೆ ಎಲ್ಲ ಇದಿಲ್ವಲ್ಲ, ಒಂದೇ ಹೇಳ್ತಾ ಹೋಗೋದು, ಚಪ್ಪಾಳೆ ತಟ್ಟೋದು, ಕುಣಿಯೋದು. ಬಹುದಾ ಚಿಂತ್ಯಮಾನಃ ಏಷ ಆತ್ಮ. ಹಾಗಂತ ನೀವು ಮಾಡಬಾರ್ದು, ನಾನು ಯಾತಕ್ಕೂ ತಿರಸ್ಕಾರ ಇಲ್ಲ, ಎಲ್ಲ ಮಾಡಿ. ಬಟ್ ಯಾವಾಗ್ಲೂ ಜ್ಞಾನವನ್ನ ಒಂದು ಪ್ಲಾಟ್ಫಾರ್ಮ್ ಮೇಲೆ ಇಡಿ. ಈ ಜ್ಞಾನ ಇದ್ಮೇಲೆ ಎಷ್ಟು ಬೇಕಾದ್ರೂ ಕುಣಿರಿ, ಏನು ತೊಂದರೆ ಆಗಲ್ಲ, ಸುಸ್ತೇ ಆಗಲ್ಲ ನಿಮಗೆ. ಹಲವಾರು ಜನಗಳು ಹಲವಾರು ರೀತಿಯಲ್ಲಿ ಹೇಳ್ತಾರೆ. ಇದೇ ಬರುತ್ತೆ ಶಂಕರರ ಭಾಷೆ, ಇದಕ್ಕೆ ಕೊನೆ ಸೆಕ್ಷನ್ ಬರುತ್ತೆ, ಅವಾಗ ನೋಡೋಣ, ಅಲ್ಲಿ ಇನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾಕಂದ್ರೆ ಇಲ್ಲಿ ಲೈಟ್ ಆಗೋಯ್ತು. ಅವರೇಣ ನರೇಣ ಪ್ರೋಕ್ತನ ಸುವಿಜ್ಞೇಯ. ಅವರೇಣ ಅಂದ್ರೇನು? ಹೀನೇನ. ಅವರೇಣ ಅಂದ್ರೆ ಹೀನೇನ. ಹೀನೇನ ಇಸ್ ಈಕ್ವಲ್ ಟು ಪ್ರಾಕೃತ ಬುದ್ಧಿ.
ಪ್ರಾಕೃತ ಬುದ್ಧಿ ಅಂದ್ರೆ ಸಂಸ್ಕಾರ ಇಲ್ಲದೆ ಇರುವಂತಹ ಗುರುಗಳನ್ನ ಆಶ್ರಯಿಸಿ ಅವರಿಂದ ವೇದಾಂತ ಪಾಠವನ್ನ ಕಲಿತ್ರೆ ತಪ್ತಾ ಬರುತ್ತೆ ಅಂತ. ಅವರೇಣ ಇಸ್ ಈಕ್ವಲ್ ಟು ಹೀನೇನ, ಪ್ರಾಕೃತ ಬುದ್ಧಿ, ನರೇಣ ಅಂದ್ರೆ ಎಕ್ಸ್ಟ್ರೋವರ್ಟ್ ಟೀಚರ್. Listening to a guru who doesn't have the samskara, proktahana subhigneya, you cannot understand even a bit at all. ಅಂದ್ರೇನು, ಈ ತರ ಗುರು ಯಮನ್ ಲೋಕದಲ್ಲೂ ಇದ್ರು ಅಂತ. ಯಮಲೋಕದಲ್ಲೂ ಈ ತರ ಗುರು ಆಗಿನ ಕಾಲದಲ್ಲೇ ಇದ್ರು ಅಂತ. ಇಲ್ಲಾಂದ್ರೆ ಅವ್ನು ಯಾಕೆ ಹಾಕ್ತಿದ್ದ ಈ ಮಾತು? ಟೈಮ್ ಇಮ್ಮೋರೇಬಲ್ ಇಂದ ಇದು ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾನೆ ಬರ್ತಾ ಇದೆ. ವೇದಾಂತವನ್ನ ಶ್ರೋತ್ರಿಯ ಬ್ರಹ್ಮನುಷ್ಠ ಗುರುಯಿಂದಲೇ ಕಲಿಬೇಕು. ದೆರ್ ಇಸ್ ನೋ ಅದರ್ ವೇ, ದೆರ್ ಇಸ್ ನೋ ಸೆಕೆಂಡ್ ಆಪ್ಷನ್. ಅರ್ಥ ಆಯ್ತಾ? ಬೇರೆ ಎಲ್ಲ ಇವಾಗ ವೇದಾಂತವಲ್ಲ ಎಲ್ಲರೂ ಹೇಳ್ತಿದ್ದಾರೆ. ಏನ್ ಮಾಡ್ತೀರಾ ಅಂತವ್ರಿಗೆಲ್ಲ? ತಲೆ ಚಚ್ಕೊಳ್ಬೇಕು ಅಷ್ಟೇ, ಏನು ಮಾಡಕ್ಕಾಗಲ್ಲ. ನಮ್ಮ ಹಣೆ ಬರ ಅನ್ಕೊಳ್ಬೇಕು. ಅಟ್ಲೀಸ್ಟ್ ಅಂತವ್ರೆಲ್ಲ ನಮ್ಮ ಹತ್ರ ಬರ್ದೇ ಇದ್ರೆ ಸಾಕಪ್ಪ. ಸ್ವಾಮಿ ದಯಾನಂದ ಸರಸ್ವತಿಗಳು ಇದನ್ನು ಹೇಳಿದ್ದೆ ನಿಮ್ಗೆ, ಎಲ್ಲ ಮರ್ತು ಬಿಡ್ತೀರಾ ಪಾಪ, ನಿಮ್ ವಿಶೇಷವಾದ ಬುದ್ಧಿ ಅಲ್ವಾ. ಕ್ಯಾಂಪ್ ಮಾಡ್ಬೇಕಂದ್ರೆ 3 years ವೇದಾಂತ ಕೋರ್ಸ್ ಕ್ಯಾಂಪ್ ಮಾಡ್ಬೇಕಂದ್ರೆ he had only one condition to all the new students. He said, please give me your mind to me for 3 years. Do not study anything apart what I say in these 3 years. I want to literally brainwash your mind. ಒಳ್ಳೆ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ ಬ್ರೈನ್ ವಾಶ್ ಅನ್ನೋದನ್ನ. ಇವಾಗ ನಾ ಮಾಡ್ತಾ ಇರೋದು ಬ್ರೈನ್ ವಾಶ್ ತಾನೆ, ನಾಟ್ ದಿ ಅದರ್ ಸೆನ್ಸ್. ಲಿಟ್ರಲಿ 3 years ಯು ಹ್ಯಾವ್ ಟು ಗಿವ್ ಮೀ. ಎಲ್ಲ ತಲೆಯಲ್ಲಿ ಬೇರೆ ಬೇರೆ ನಾಲೆಜ್ ಎಲ್ಲ ಸೇರ್ಕೊಂಡ್ಬಿಟ್ಟು 6 ತಿಂಗಳಿಗೆ ಅವ್ರಿಗೆ ಪಾಠ ಮಾಡಕ್ಕೆ ಆಗ್ತಿರ್ಲಿಲ್ಲ. ಅದ್ ಯಾಕೆ ಹೀಗೆ, ಇದ್ಯಾಕೆ ಹೀಗೆ ಪ್ರಶ್ನೆ ಮಾಡೋರು. ಒಂದು ಕ್ಯಾಂಪ್ ಪೂರ್ತಿ ಹಾಗೆ ಆಯ್ತು. ನೆಕ್ಸ್ಟ್ 3-4 years ಕ್ಯಾಂಪ್ ಅವ್ರು ಹೇಳಿದ್ರು, ನನಗೆ ದಯವಿಟ್ಟು ಏನು ಪ್ರಶ್ನೆ ಕೇಳ್ಬೇಡಿ, 3 ವರ್ಷ ನಿಮ್ ಮನಸ್ಸು ನನಗೆ ಕೊಡಿ, ಆಮೇಲೆ ನಿಮ್ಗೆ ಎಲ್ಲ ದ್ವೈತ ಬುಕ್ಸ್, ವಿಶಿಷ್ಟಾದ್ವೈತ ಬುಕ್ಸ್ ಎಲ್ಲ ಇಡ್ತೀನಿ. 3-4 years ಕ್ಯಾಂಪ್ ಆದ್ಮೇಲೆ ಆಮೇಲೆ ನೀವು ಓದ್ಕೊಡಿ ನೋಡೋಣ. ಅವಾಗ ನೀವೇ ಜಡ್ಜ್ ಮಾಡ್ಬೋದು ಯಾವ್ದು ಕರೆಕ್ಟು ಯಾವ್ದು ಸರಿ ಇಲ್ಲ. ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿಂದಲೇ ಆಗ್ಬೇಕಿದು, ಬರೀ ಯಾರಿಂದಲೂ ಸಾಧ್ಯವಿಲ್ಲ. ಇವಾಗ ಗೃಹಸ್ಥರು ವಿದ್ವತ್ ಹೊಂದಿರ್ತಾರೆ, ಪ್ರಸ್ಥಾನತ್ರಯ. ಇನ್ಫ್ಯಾಕ್ಟ್ ನಮ್ಗಿಂತ ಚೆನ್ನಾಗಿ ಹೇಳ್ತಾರೆ ಅವರು. ಪ್ರಸ್ಥಾನತ್ರಯವನ್ನ ಹೇಳ್ತಾರೆ, ಕಂಠಸ್ಥ ಮಾಡ್ಕೊಂಡಿರ್ತಾರೆ. ಆಮೇಲೆ ಪೋಸ್ಟ್ ಶಂಕರ, ಪ್ರೀ ಶಂಕರ ಎಲ್ಲವನ್ನೂ ಹೇಳ್ತಾರೆ. ನಾವು ಆಸ್ಥಾನ ಸಭೆಯಲ್ಲೆಲ್ಲ ನೋಡ್ತೀವಲ್ಲ. ಆದ್ರೆ ಅವ್ರಿಗೂ ಯತಿಗಳಿಗೂ ಇರುವಂತಹ ವ್ಯತ್ಯಾಸ ಜ್ಞಾನದ ಜೊತೆಗೆ ವೈರಾಗ್ಯ ಇರಬೇಕು. ಅದು ಕೇವಲ ಇನ್ಫಾರ್ಮೇಶನ್, ಇದು ಅನುಭವಕ್ಕೆ ಬರಬೇಕು. ಇಲ್ಲಿ ವೆನ್ ಐ ಸೇ ಅನುಭವ, ಡೇ ಟು ಡೇ ಎಕ್ಸ್ಪೀರಿಯನ್ಸ್, ನಾಟ್ ಎನಿ ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸ್. ನಿತ್ಯ ಜೀವನಕ್ಕೆ ಈ ಮಂತ್ರಗಳ ಅನುಭವಕ್ಕೆ ಬರಬೇಕು. ಅವರಿಂದ ಕಲ್ತಾಗ್ಲೇನೆ ಅದ್ರ ಅರ್ಥ ಆಗೋದು, ಇಲ್ಲಾಂದ್ರೆ ಅರ್ಥವಾಗಲ್ಲ. ಅವರೇಣ ಸಂಸ್ಕಾರಹೀನೇನ ಅಂತ ಹಾಕೊಳ್ಳಿ. ಅವರೇಣ ಸಂಸ್ಕಾರಹೀನೇನ ನರೇಣ ಪ್ರೋಕ್ತಃನ ಸುವಿಜ್ಞೇಯ. ಅಂತವರಿಂದ ಅರ್ಥವಾಗದೇ ಇಲ್ಲ. ಇದೊಂದು ಶ್ಲೋಕ ಮುಗಿಸ್ಬಿಡ್ತೀನಿ, ಒಂದು 5-10 ನಿಮಿಷ ಆಗುತ್ತೆ ಅಷ್ಟೆ, ಆದಷ್ಟು ಬೇಗ ಮುಗಿಸುವ. ಸರಿ. ಅನನ್ಯ ಪ್ರೋಕ್ತೆ ಅತ್ರ ಗತಿ ನಾಸ್ತಿ. ಅನನ್ಯ ಪ್ರೋಕ್ತೆ ಅತ್ರ ಗತಿಹೀನ ಅಸ್ತಿ ನಾಸ್ತಿ ಅಷ್ಟೇ. ಅನನ್ಯ ಪ್ರೋಕ್ತ ಅಂದ್ರೆ ಶಂಕರಾಚಾರ್ಯರು ಬರೀತಾರೆ, ಅದು ಇದಕ್ಕಲ್ಲ ಮುಂದಿನಕ್ಕೆ ಅನ್ಸುತ್ತೆ. ಓಕೆ, ಇಲ್ಲೇ ಇಟ್ಕೊಳ್ಳಿ. ಅನನ್ಯ ಪ್ರೋಕ್ತ ಇಸ್ ಈಕ್ವಲ್ ಟು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು. ಶ್ರೋತ್ರಿಯ ಅಂದ್ರೆ ಪಾಣಿನಿ ಸೂತ್ರ ಏನ್ ಹೇಳಿದೆ ಗೊತ್ತಾ? ಶ್ರೋತ್ರಿಯಶ್ಚಂದೋದೀತೆ, ಅದು ಸೂತ್ರ ಪಾಣಿನಿದು. ಛಂದಸ್ ಅಂದ್ರೆ ವೇದ. ಅಲ್ಲಿ ಯಾರು ವೇದಾಧ್ಯಯನವನ್ನ ಮಾಡಿರ್ತಾರೋ ಅವ್ರಿಗೆ ಶ್ರೋತ್ರಿಯ ಗುರು ಅಂತ ಕರಿಬೇಕು. ವಿವೇಕ ಚೂಡಾಮಣಿಲಿ ಏನ್ ಹೇಳಿದ್ದೆ? ವೇದಾಂತವನ್ನ, ಚಂದ್ರಶೇಖರ ಭಾರತಿಗಳೇನು ಹೇಳಿದ್ರು? ವೇದಾಂತವನ್ನ ಯಾರು ಚೆನ್ನಾಗಿ ಅಧ್ಯಯನ ಮಾಡಿರ್ತಾರೋ ಅವ್ರನ್ನು ಶ್ರೋತ್ರಿಯ ಅಂತ ಕರಿಬಹುದು ಅಂತ ಅಲ್ಲಿ ಹೇಳಿದ್ದೆ ವ್ಯಾಖ್ಯಾನದಲ್ಲಿ. ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಆದ್ರೆ ಪಾಣಿನಿಯ ಪ್ರಕಾರ ಶ್ರೋತ್ರಿಯಶ್ಚಂದೋಧೀತೆ, ಅದು ಸೂತ್ರ. ಆದ್ರೆ ಸ್ವಾಮಿ ಓಂಕಾರೇಂದ್ರ ನಮ್ಮ ಗುರುಗಳು ಏನ್ ಹೇಳ್ತಾರೆ? ಶ್ರೋತ್ರಿಯ ಅಂದ್ರೆ ಶ್ರುತ್ವಾ ತ್ರಾಯತೆ ಇತಿ ಶ್ರೋತ್ರಿಯ. ವೇದ ಮಂತ್ರಗಳನ್ನ ಮತ್ತೆ ಮತ್ತೆ ಕೇಳುವುದರಿಂದ, ಆ ವೇದ ಮಂತ್ರಗಳನ್ನ ಕೇಳ್ತಾ ಕೇಳ್ತಾ ನನ್ನ ಜೀವಾತ್ಮನ ರಕ್ಷಣೆ ಮಾಡ್ಕೊಳ್ಳಿಂದ ಶ್ರೋತ್ರಿಯ ಅಂತ. ಇದು ನಥಿಂಗ್ ಬಟ್ ಪಾಣಿನಿಯ ಸೂತ್ರದ ಇನ್ನೊಂದು ಅರ್ಥ. ಶ್ರೋತ್ರಿಯ ಚಂದೋದೀತೆಗೆ
ಡಿಫ್ರೆಂಟ್ ವೇ ಆಫ್ ಟೆಲಿಂಗ್, ಎರಡು ಒಂದೇನೆ. ಅನನ್ಯ ಪ್ರೋಕ್ತೆ ಅತ್ರ ಗತಿ ನಾಸ್ತಿ. ಕೆಲವರೇನು ಮಾನಸ ಗುರುಗಳು ಕೇಳಿದಿರಾ? ಸ್ವಾಮೀಜಿ, ಐ ಹ್ಯಾವ್ ಎ ಮಾನಸಿಕ ಗುರು. ಇದು ಎಲ್ಲೂ ಶಾಸ್ತ್ರದಲ್ಲಿ ಹೇಳಿಲ್ಲ. ಮಾನಸ ಗುರು, ಅವರನ್ನ ಮಾನಸವಾಗಿ ಅಂದ್ರೆ ಗುರು ಪ್ರತ್ಯಕ್ಷವಾಗಿರ್ಬೇಕು. ಇವ್ರ ಗುರು ಪ್ರತ್ಯಕ್ಷವಾಗಿಲ್ಲ, ಮಾನಸವಾಗಿ ಗುರುಗಳು ನಮಗೆ ಹೇಳ್ತಾರೆ ಸ್ವಾಮೀಜಿ. ಆ ಗೈಡೆನ್ಸ್ ಇಂದಲೇ ನಾವು ನಡೀತೀವಿ. ಬಹಳ ಸಂತೋಷ, ಹೇಳ್ರಿ. ಅವ್ರು ಹೇಳ್ತಾರೆ, ನಾಳೆ ನೋಡಪ್ಪ ಅಲ್ಲಿ ಬ್ರಿಡ್ಜ್ ಇದೆ, ಹುಷಾರು, ಇಲ್ಲ ಬಿದೋಗ್ತೀಯ ಹಾಗೆ ಅಂತ. ಇಲ್ಲ, ನಮ್ಮ ಗುರುಗಳು ಹೇಳಿದ್ದಾರೆ, ಮಾನಸ ಗುರುಗಳು. ನಾವು ಹಾಗೆ ಬೀಳ್ತೀವಿ, ಬೀಳಿ. ಎಲ್ಲೂ ಶಾಸ್ತ್ರದಲ್ಲಿ ಹೇಳಿಲ್ಲ ಹಾಗೆ. ಇಲ್ಲ ಸ್ವಾಮೀಜಿ, ಹೇಳಿದ್ದಾರೆ. ಎಲ್ಲಿ? ಮಹಾಭಾರತದಲ್ಲಿ ಹೇಳಿದ್ದಾರೆ. ಒಂದು ಕ್ಯಾರೆಕ್ಟರ್ ಇದೆ, ಏಕಲವ್ಯ ಕ್ಯಾರೆಕ್ಟರ್. ಏನ್ ಮಾಡಿದ ದ್ರೋಣಾಚಾರ್ಯನಿಗೆ? ಅದು ಲೈವ್ ಗುರು ಪ್ರತಿಮೆ ಮಾಡಿದ್ದು. ಮೂರ್ಖ, ಲೈವ್ ಗುರು ಪ್ರತಿಮೆ ಮಾಡಿದ್ದು, ಭಕ್ತಿಗೋಸ್ಕರ ಮಾಡಿ ಇಟ್ಕೊಂಡಿರೋದನ್ನ. ಆಮೇಲೆ ಮತ್ತೆ ವಾಪಸ್ ಹೋದ್ನಲ್ಲ ಏಕಲವ್ಯ ದ್ರೋಣನ ಹತ್ರ ಪಾಠ ಕಲಿಯಕ್ಕೆ. ಆದ್ರೆ ನಿಮ್ ಮಾನಸಿಕ ಗುರು ಅಲ್ಲಾಗತ್ತಾ? ಯಾವತ್ತೋ ಎಲ್ಲೋ ಏನೋ ಆಗ್ಬಿಟ್ಟಿರತ್ತೆ, ಅವ್ರನ್ನ ಮಾನಸಿಕ ಗುರು ಎಲ್ಲಿದೆ? ಈ ತರ ಎಲ್ಲ ದೊಡ್ಡ ದೊಡ್ಡ ಸ್ಪೆಸಿಮೆನ್ಗಳು ಇರ್ತವೆ, ಇದೆಲ್ಲ ನಾವು ನೋಡೇ ಇರೋದಿಲ್ಲ. ಅವ್ರು ಆತರ ಮಾನಸಿಕ ಗುರು ಅಂದಿದ ತಕ್ಷಣ ಅವ್ರಿಗೇನೋ ನಮ್ಮ ಮೇಲೆ ಏನೋ ಒಂಥರ ಅಭಿಪ್ರಾಯ. ಓಹೋ, ಅವ್ರ ಮೇಲೆ ಒಂದು ಹಿಂದ್ಗಡೆ ಒಂದು ಹಾಲೋ ಬಂದ್ಬಿಟ್ಟಿರುತ್ತೆ, ನಾವು ಅವ್ರ ಮೇಲೆ ಎಲ್ಲ ಹಾಕುವಂತದ ಅಭಿಪ್ರಾಯಗಳೇನು. ಅಗೇನ್ ಐ ಆಮ್ ಟೆಲ್ಲಿಂಗ್, ಎಕ್ಸೆಪ್ಷನ್ ಕೆನಾಟ್ ಮೇಕ್ ಎ ರೂಲ್. ಆ ತರನು ಪ್ರಪಂಚದಲ್ಲಿ ಇರ್ತಾರೆ. ಅದು ದೇ ಆರ್ ಸಪರೇಟ್. ನಾವು ಎಕ್ಸೆಪ್ಷನ್ ಅಲ್ವಲ್ಲ. 3 ಹೊತ್ತು ತಿಂದ್ರು ನಮ್ಗೆ ಹರ್ಷವಾಗತ್ತಲ್ಲ. ಆದ್ರೆ ಎಕ್ಸೆಪ್ಷನ್ ಕ್ಯಾಟಗರಿಲಿ ಬರ್ತೀರಾ ನಾವು? ಅವ್ರು 3 ಹೊತ್ತು ತಿನ್ನಲ್ವಲ್ಲ, ಆ ಕ್ಯಾಟಗರಿಲಿ ಬಂದ್ರೆ ನೀವು ಸೇರ್ಬೋದು. ನೀವು ಆರ್ ಎನ್ ಎಕ್ಸೆಪ್ಷನ್. 3 ಹೊತ್ತು ತಿಂತೀವಿ, ರಾಗದ್ವೇಷಗಳು ಬೆಳೆಸ್ಕೊಳ್ತೀವಿ, ಅದ್ರಲ್ಲಿ ಮಾತ್ರ ನಮ್ಗೆ ಆಸಕ್ತಿ. ಅನನ್ಯ ಪ್ರೋಕ್ತೆ ಅತ್ರ ಗತಿ ನಾಸ್ತಿ. ಕೇವಲ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳಿಂದಲೇ ಇದು ಸಾಧ್ಯ. ಅದಕ್ಕೆ ನಾವು ಗುರುಗಳನ್ನ 3 ರೀತಿಯಾಗಿ ಮಾಡೋದು. ಮುಂಚೆನೂ ಹೇಳಿದ್ದೀನಿ, ಮಂಧ ಗುರು, ಮಧ್ಯಮ ಗುರು, ಉತ್ತಮ ಗುರು. ಮಂಧ ಗುರು ಬ್ರಹ್ಮನಿಷ್ಠ ಗುರು, ಮಧ್ಯಮ ಗುರು ಶ್ರೋತ್ರಿಯ ಗುರು, ಉತ್ತಮ ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು. ಕೇವಲ ಸಮಾಧಿಯಿಂದಲೇ ಜ್ಞಾನವನ್ನ ಗಳಿಸೋರೆಲ್ಲ ಮಂದ ಗುರುಗಳು. ವೇದವನ್ನೇ ಆಶ್ರಯಿಸಿ ಸಮಾಧಿ ಅನುಭವ ಇಲ್ಲದೆ ಜಸ್ಟ್ ಪ್ಯಾರೆಟ್ ಅಂತ ಹೇಳೋರು ಶ್ರೋತ್ರಿಯ ಗುರುಗಳು, ಅಂದ್ರೆ ಮಧ್ಯಮ ಗುರುಗಳು. ಉತ್ತಮ ಗುರುಗಳು ಅವರ ಜೀವನದಲ್ಲಿಯೂ ಆ ಅದ್ವೈತ ಸ್ಥಿತಿಯಲ್ಲೇ ಇದ್ದು ಪಾಠವನ್ನು ಹೇಳ್ಕೊಡಿದ್ರು ಉತ್ತಮ ಗುರುಗಳು, ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು. ಅಂದ್ರೆ ಗುರು ಅನ್ನೋದೊಂದು ಕೆಪಾಸಿಟಿ. ಇವಾಗ ನಾವೊಂದು ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನಿಮ್ಗೆ, ನಮ್ ಗುರುಗಳು ಅದೇ ಸಬ್ಜೆಕ್ಟ್ ನ ಇನ್ನೊಂದು ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ರು, ಅವ್ರ ಗುರುಗಳು ಇನ್ನೊಂದು ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ರು. ಪ್ರೆಸೆಂಟಿಂಗ್ ದಿ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದಿ ವೇದ ಇನ್ ದ ವೇ ದೇ ವಾಂಟ್ ಅಂದ್ರೇನು, ವಿತ್ ಇನ್ ದಿ ಬೌಂಡ್ರೀಸ್ ಆಫ್ ದಿ ಶಾಸ್ತ್ರ. ಅದೊಂದು ಕೆಪಾಸಿಟಿ. ಗುರು ಈಸ್ ಎ ಕೆಪಾಸಿಟಿ. ಎಲ್ರಿಗೂ ಇವಾಗ ಬ್ರಹ್ಮನಿಷ್ಠದಲ್ಲಿ ಇರೋಂಥವ್ರಿಗೆ ಅವ್ರು ಮಾತಾಡಕ್ಕೆ ಆಗಲ್ಲ, ಬರಲ್ಲ. ಏನೋ ಅಲ್ಲೊಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಅರ್ಧಂಬರ್ಧ ಹೇಳ್ತಾರೆ. ಅದನ್ನ ನಾವು ಕನೆಕ್ಟ್ ದಿ ಡಾಟ್ ಮಾಡ್ಬೇಕು. ಅದಕ್ಕೆ ಅವ್ರನ್ನ ಮಂದ ಅಂತ ಇಟ್ಟಿರೋದು. ಅವ್ರ ಆ ನೆಲೆ ನಿಲ್ತಿದ್ರು ಭಕ್ತರನ್ನ ಅವರು ಆ ರೀತಿ ತಗೊಂಡ್ ಬರಕ್ಕಾಗೋದಿಲ್ಲ. ಆದ್ರೆ ಮಧ್ಯಮ ಗುರು ಆಗಿರುವಂತವನು ಅವನು ಜಸ್ಟ್ ಪ್ಯಾರೆಕ್ಟ್ ಅಲ್ಲಿ ಹೇಳ್ತಿರ್ತಾನೆ. ಆದ್ರೆ ಅವ್ನಿಗೆ ಆ ಸ್ಥಾನಕ್ಕೆ ಹೋಗಿ ಆ ಜ್ಞಾನವನ್ನ, ಇಲ್ಲ ಅನುಭವ ಅನ್ನೋ ವರ್ಡ್ ಯೂಸ್ ಮಾಡಿದ್ರೆ ನಂಗೆ ಬೇಜಾರಾದ್ರೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಅಂತ. ಅಂದ್ರೆ ಡೇ ಟು ಡೇ ಲೈಫಲ್ಲಿ ಅದು ಅನುಭವಕ್ಕೆ ಬಂದಿರಬೇಕು. ಅವನ್ಗೆ ಅದು ಮಧ್ಯಮ ಗುರುಗೂ ಬಂದಿರಲ್ಲ. ಆದ್ರೆ ಉತ್ತಮ ಗುರುಗೆ ಹಿ ವಿಲ್ ಟೀಚ್ ಅಂಡ್ ಯೆಟ್ ಹಿ ವಿಲ್ ಬಿ ಇನ್ ದಟ್ ಸ್ಟೇಟ್ ಅಂದ್ರೆ ನಾರ್ಮಲ್ ಆಗಿ ಎಲ್ ಜೊತೆ ವ್ಯವಹಾರ ಮಾಡ್ಕೊಂಡು ಅದು ಎಲ್ಲವೂ ಮಿಥ್ಯ ಅನ್ಕೊಂಡಿರ್ತಾನೆ, ಅದು ಗೊತ್ತಾಗಲ್ಲ. ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ಅಂದ್ರೆ ಕೇವಲ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳಿಂದನೇ ಇದು ಕಲಿಬೇಕು, ಬೇರೆಯವರಿಂದಲ್ಲ. ಕೊನೆಯದು, ಅಣೀಯಾನ್ ಹೆತರ್ಕ್ಯಂ ಅಣುಪ್ರಮಾಣಾತ್. ಯಾಕೆ ಹಾಗೆ? ಅಣುಪ್ರಮಾಣಾತ್, ಅದು ಸೂಕ್ಷ್ಮದಲ್ಲಿ ಸೂಕ್ಷ್ಮ. ಸಟಲೆಸ್ಟ್ ಅಂದ್ರೆ ಅಬ್ಸ್ಟ್ರಾಕ್ಟ್, ಅತಿ ಸೂಕ್ಷ್ಮ. ಅಣೀಯಾನ್ ಯತರ್ಕಾನ್, ಅದನ್ನ ಇನ್ಫರ್ ಮಾಡಕ್ಕಾಗೋದಿಲ್ಲ. ಯು ಕೆನಾಟ್ ಇನ್ಫರ್, ಅದನ್ನ ಊಹೆ ಮಾಡಕ್ಕಾಗೋದಿಲ್ಲ. ಆ ಊಹೆ ಮಾಡಕ್ ಆಗೋದಿಲ್ಲ ಅನ್ನೋದಕ್ಕೋಸ್ಕರನೇ ಒಬ್ರು ಆಚಾರ್ಯ ಇರಬೇಕು ನಿಮ್ಗೆ. ಯು ನೀಡ್ ಎ ಟೀಚರ್ ಬಿಕಾಸ್ ಇಟ್ ಇಸ್ ಅನ್ ಅಬ್ಸ್ಟ್ರಾಕ್ಟ್ ಅಂಡ್ ಇಟ್ ಇಸ್ ವೆರಿ ಸಟಲ್. ಯು ನೀಡ್ ಎ ಟೀಚರ್. ಅದಕ್ಕೆ ಶಂಕರಾಚಾರ್ಯರು ಬರೀತಾರೆ ಈ ಮಂತ್ರಕ್ಕೆ, ಆಗಮವತ್ ಆಚಾರ್ಯೇಣ. ನೋಡಿ ಎಷ್ಟು ಚೆನ್ನಾಗಿದೆ ಅವ್ರದ್ದು. ಆಗಮವತ್ ಆಚಾರ್ಯೇಣ ಅಪ್ರೋಚ್ ಎ ಗುರು ಫಾರ್ ನೋಯಿಂಗ್ ಸಚ್ ಸಬ್ಜೆಕ್ಟ್ಸ್. ಆಗಮವತ್ ಅಂದ್ರೆ ವೇದ,
ಇಲ್ಲಿ ನೋಡಿ, ಆಗಮತ್ ಆಚಾರ್ಯೇಣ ಅಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಅಂತ ಇಂಡೈರೆಕ್ಟ್ ಆಗಿ ಅವರಲ್ಲಿ ಹೇಳಿರೋದು. ಇಲ್ಲಿ ಇಂಡೈರೆಕ್ಟ್ ಆಗಿ ಬೇರೆ ಕಡೆ ಎಕ್ಸ್ಪ್ಲಿಸಿಟ್ ಆಗಿ ಹೇಳಿದ್ದಾರೆ. ಆಚಾರ್ಯವತ್ ಅಂದ್ರೆ ಪಾಠವನ್ನು ಹೇಳುವಂತಹ ವ್ಯಕ್ತಿ. ಅಂತಹ ವ್ಯಕ್ತಿ ಏನಾಗಿರ್ಬೇಕು? ಆಗಮನೇನ ಅಂದ್ರೆ ವೇದವನ್ನ ಅಧ್ಯಯನ ಮಾಡಿ ಅಲ್ಲಿ ನೆಲೆ ನಿಂತಿರ್ಬೇಕು. ಆ ಸ್ಥಿತಿಯಲ್ಲಿ ಅವನಿರ್ಬೇಕು. ಅಂತಹ ಗುರುವಿನ ಅಪ್ರೋಚ್ ಮಾಡಬೇಕು. ಅವಾಗ್ಲೇನೆ ಸಂಶಯಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಯಮನ ಮಾತು. ಸುಮಾರಿತ್ತು, ಕಟ್ ಮಾಡಿದ್ದೀನಿ, ಟೈಮ್ ಆಯ್ತು ಅಂತ. ನಾಳೆ ನೋಡುವ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ.